व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादनगमहिमा मानसे वागधीशः। नमस्ते प्राणेश प्रणतिविभवायावनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 327ನೆಯ ಪ್ರವಚನ. ಮತ್ತೆ ಬಲಿರಾಜ ಹೇಳಿದ ಕೆಲವು ಮಾತುಗಳು, ಜೀವನದ ಮೌಲ್ಯಗಳು, ತಾನೇಕೆ ಅಳುತ್ತಿಲ್ಲ, ಕಸಿವಿಸಿಕೊಳ್ಳಲಿಲ್ಲ ಅನ್ನುವುದರ ಬಗ್ಗೆ ಇಂದ್ರ ಕೇಳಿದ್ದಕ್ಕೆ ಬಹಳ ದೀರ್ಘವಾದ ಚಿಂತನೆಗಳನ್ನು ಭೀಷ್ಮರು ಧರ್ಮರಾಜನಿಗೆ ತಿಳಿಸಿದ್ದಾರೆ. ಹಾಗೆಂತ ಧರ್ಮರಾಜನಿಗೆ ಶಾಂತಿ ಅನುಶಾಸನ ಪರ್ವಗಳ ಚಿಂತನೆ ನೀಡಲ್ಪಟ್ಟಿದ್ದು ಭೀಷ್ಮರಿಂದ ಅಂತ ಹೇಳಿ ಅವನ ಮತ್ತೆ ವಂಶ ಪರಂಪರೆಯಲ್ಲಿ ಬಂದ ಜನಮೇಜಯನಿಗೆ ವೈಶಂಪಾಯನರು ಸರ್ಪಸತ್ರದ ಸಂದರ್ಭದಲ್ಲಿ ನೀಡಿದ್ದಾರೆ ಚಿಂತನೆಯನ್ನು. ಮುಂದೆ ವೈಶಂಪಾಯನರಲ್ಲಿ ಆ ಘಟನೆ ನಡೆದದ್ದನ್ನು ಮತ್ತೆ ನೈಮಿಷಾರಣ್ಯದಲ್ಲಿ ಶೌನಕರಿಗೆ ಸೂತರು ಉಗ್ರಶ್ರವಸ್ಸು ನೀಡಿದ್ದಾನೆ. ಅವನ್ನೆಲ್ಲ ನಾವಿವತ್ತು ಕೇಳುತ್ತಾ ಇದ್ದೇವೆ ಒಂದು ದೃಷ್ಟಿಯಿಂದ. ಹಾಗಾಗಿ ಆತ ಬಲಿರಾಜ ಹೇಳಿದ ಕೆಲವು ಬಹಳ ಶುದ್ಧವಾದ ನೀತಿ ಸಾರಗಳು. ಬಲಿ ಹೇಳುತ್ತಾನೆ, ಅಹಮಾಸಂ ಯಥಾದ್ಯತ್ವಂ ಭವಿತಾತ್ವಂ ಯಥಾ ವಯಂ. ಅಹಮಾಸಂ ಯಥಾ ಅದ್ಯತ್ವಂ, ನೀನೀಗ ಹೇಗಿದ್ದಿ, ಮೆರವಣಿಗೆಯಲ್ಲಿ ಮೆರೆಯುತ್ತಿದ್ದಿ ನಿನ್ನ ಪರಿವಾರ ಜೊತೆಯಲ್ಲಿ, ಹಾಗೆ ನಾನಿದ್ದೆ ಅಲ್ವ, ಹಿಂದೆ ಇದ್ದೆ. ಹಾಗಾಗಿ ಮಾವ ವಂಸ್ಥ ಮಮ ಮಯಾ ಕರ್ಮ ದುಷ್ಕೃತಂಕೃತಮಿತ್ಯುತ. ನನ್ನ ಸೋಲಿಗೆ, ನನ್ನ ಇವತ್ತಿನ ಪರಿಸ್ಥಿತಿಗೆ ನಾನು ಮಾಡಿದ ಹಾಳು ಕೆಲಸ ಅಂತೆಲ್ಲ ಹಲಬಬೇಡ ನೀನು. ನಿನ್ನಾಗಿ ನಾನಿದ್ನಲ್ಲ, ಆಗ ನನ್ನಾಗಿ ನೀನಿದ್ಯಲ್ಲ, ಆಗ ನಿನ್ನದು ಹಾಗಾಗಿರ್ಬೇಕಲ್ಲ ಪರಿಸ್ಥಿತಿಗೆ ಕಾರಣ. ಹಾಗಾಗಿ ನನಗೆ ಹೇಳಲಿಕ್ಕೆ ಬರಬೇಡ, ಯೋಚನೆ ಮಾಡಬೇಡ. ಯಾಕೆಂದರೆ ಸುಖ ದುಃಖೇ ಹಿ ಪುರುಷಃ ಪರ್ಯಾಯೇಣ ಅಧಿಗಚ್ಚತಿ. ಸುಖವನ್ನಾಗಲಿ ದುಃಖವನ್ನಾಗಲಿ ಮನುಷ್ಯ ಅದನ್ನು ಮತ್ತೆ ಮತ್ತೆ ಪಡಿತಾನೆ. ಅದರ ಪರ್ಯಾಯ ಸುಖಾನುಭವದ ಪರ್ಯಾಯ ಆದ ಬಳಿಕ ದುಃಖಾನುಭವದ ಪರ್ಯಾಯ, ದುಃಖದ ಪರ್ಯಾಯ ಮುಗಿದ ನಂತರ ಸುಖದ ಪರ್ಯಾಯ. ಪರ್ಯಾಯ ಅಂದರೆ ಮತ್ತೆ ಪರಿತಃ ಆಯತೆ ಅಂತ, ಮತ್ತೆ ತಿರುಗಿ ಬರ್ತದೆ ಅಂತ. ತಿರುಗಿ ಆತ ಅನುಭವಿಸಲಿಕ್ಕಿರುತ್ತದೆ. ಪರ್ಯಾಯಣಾಪಿ ಶಕ್ರತ್ವಂ ಶಕ್ರ ಪ್ರಾಪ್ತಂ ನ ಕರ್ಮಣ. ನಿನಗೆ ಈಗ ಇಂದ್ರತನ ಬಂದಿದೆ, ಇಂದ್ರ ಐಶ್ವರ್ಯ ಒಡೆತನ ಬಂದಿದೆ, ಆಧಿಪತ್ಯ ಬಂದಿದೆ, 3 ಲೋಕದ್ದು, ಸ್ವರ್ಗದ ಒಡೆಯ. ಹೌದು, ನಿನಗೆ ಹೇಗೆ ಬಂತು? ಹೀಗೆ ಬಂತು, ಪರ್ಯಾಯ ಕ್ರಮದಲ್ಲಿ ಬಂದದ್ದು. ಈಗ ನಿನಗಿರಲಿ ಅಂತ, ಹಿಂದೆ ಇನ್ನೊಬ್ಬರಿಗಿತ್ತು, ನಾಳೆ ಮತ್ತೊಬ್ಬರಿಗೆ ಆಗ್ತದೆ. ಹೀಗೆ ಕ್ರಮ ಪ್ರಕಾರ ಬಂದದ್ರಲ್ಲಿ ನಿನಗೊಂದು ಸಿಕ್ಕಿದೆ. ಈಗ ಅದ್ರ ಎಂಥದ್ದುಂಟು? ನೀನು ಮಾಡಿದ್ದಕ್ಕೆ ಅಲ್ಲ, ನಿನ್ನದೆಂದ ಮಾಡಿದ್ದಕ್ಕೆ ಬಂದದ್ದಲ್ಲ ಅಂತಾನೆ. ನಾ ಕರ್ಮಣ ಅಂತಾನೆ. ನಿಜವಾಗಿ ಕರಿವಾಗ ಶಕ್ರ ಅಂತ ಕರೆದಿದ್ದಾನೆ. ಶಕ್ರ ಅಂದರೆ 100 ಕ್ರತು ಅಂತ, ಶತಕ್ರತು ಅಂತ, 100 ಯಜ್ಞ ಮಾಡಿದವರಿಗೆ ಅಂತ. ಅದರ ಬಗ್ಗೆ ಮಾತಾಡ್ತಾನವ, ಸುಮ್ಮನೆ ಎಲ್ಲ ಹೇಳಲಿಲ್ಲ. ಇಲ್ಲಿ ಹೇಳಿಕೊಂಡು ಹೋದ, ನಿನ್ಗೆಂಥದುಂಟ ಕೆಲಸದಲ್ಲಿ, ಎಲ್ಲಿ ಬಂದದ್ದು ನಿನ್ನ ದೊಡ್ಡತನ ಅಂತ ಹೇಳ್ತಾ ಇದ್ದಾನೆ, ತಮಾಷೆ ಮಾಡ್ತಾನೆ. ಅಲ್ಲ, ಕೆಲವರು ಒಪ್ತಾರೆ ಅಂತಾನೆ. ಕೇಜಿತ್ವಾಂ ಬಹುಮನ್ಯಂತೆ ಶ್ರೈಷ್ಟ್ಯಂ ಪ್ರಾಪ್ತಂ ಸ್ವಕರ್ಮಣ.
ನೀನು ಮಾಡಿದ್ದ ಕೆಲಸದಿಂದ ಆದದ್ದು ನಿನಗೆ ಅಂತ ಹೇಳಿ ಕೆಲವರು ಹೇಳಿಕೊಳ್ಳುತ್ತೆ. ಕೆಲವರು ಅಂತಾನೆ, ಕೆಲವರಿಗೇನು ಗೊತ್ತಾ, ಎಲ್ಲರಿಗೂ ಎಲ್ಲವೂ ಗೊತ್ತಾಗಬೇಕು ಅಂತಿಲ್ಲ. ಕೆಲವರು ನಿನಗೆ ಜೋರುತನ ಬಂದದ್ದೆಲ್ಲ ನಿನ್ನದೇ ಆಗಿರತಕ್ಕ ಪೌರುಷದಿಂದ ಅಂತ, ಪ್ರಯತ್ನದಿಂದ ಲಭ್ಯ ಅಂತ ಕೆಲವರು ಹೇಳುವ ವಾದ. ಇದು ಯಾವತ್ತೂ ಟಗ್ವಾರ್. ಪ್ರಯತ್ನಕ್ಕೆ ಮತ್ತೆ ದೈವಕ್ಕೆ, ಪೌರುಷಕ್ಕೆ ಮತ್ತೆ ದೈವಕ್ಕೆ. ಪೌರುಷ ಅಂದರೆ ಪುರುಷ ಕೃತ ಪ್ರಯತ್ನ, ದೈವ ಅಂದರೆ ದೇವಕೃತ. ಏನು ಅಂತ ನಾವು ಮಾಡಿದ್ದಾಗ್ತದ, ದೇವರು ಮಾಡಿದ್ದಾಗ್ತದ ಅಂತ ನಮಗೆ ಹೇಳುವಾಗಲಿ ಕೇಳುವಾಗಲೇ ಅರ್ಥ ಆಗ್ತದೆ. ನಾವು ಮಾಡಿದ್ದೇನೆ ಆಗುವುದಿಲ್ಲ, ದೇವರು ಮಾಡಿದ್ದೇ ಆಗುವುದು ಅಂತ. ಆದರೂ ನೋಡುವುದು, ಕೆಲವರೊಮ್ಮೆ ನೋಡುವ ಅಂತಾರಲ್ಲ, ನ್ಯಾಯಾಲಯದಲ್ಲಿ ಕೂತ್ಕೊಂಡು ಆಗ್ತದ ನೋಡುವುದು, ಎಂತ ಮಾಡಲಿಕ್ಕೆ ಸುಳ್ಳು ಹೇಳಲಿಕ್ಕೆ ಆಗ್ತದ ನೋಡುವುದು. ಎದುರಲ್ಲೇ ನ್ಯಾಯಾಧೀಶರ ಎದುರಲ್ಲೇ ನ್ಯಾಯವಾದಿಗಳು ಬಹಳ ಚಾಚೂ ತಪ್ಪದೆ ಟಾಕುಟೀಕಾಗಿ ಅನ್ಯಾಯವಾದ ಮಾಡ್ತಾರೆ. ಅದು ಆಗುವುದನ್ನು ನೋಡುವುದು ಅಂತ, ಏನು ಪರವಾಗಿಲ್ಲ. ಹೀಗೆ ಬಹಳ ಅದ್ದೂರಿಯಾಗಿ, ಅಂದರೆ ಹಿಂದೆ ಹೇಳಿದ್ದಲ್ಲ, ನಿರ್ಭಯವಾದ ಪ್ರವೃತ್ತಿ ಮನುಷ್ಯನಲ್ಲಿ, ಧರ್ಮದಲ್ಲಿ, ನ್ಯಾಯದಲ್ಲಿ, ಸತ್ಯದಲ್ಲಿ ವಿರುದ್ಧವಾಗಿ ನಡೆಯುವುದರಲ್ಲಿ, ಮಾಡೋದರಲ್ಲಿ ಅಲ್ಲ, ವಿರೋಧ ನಡೆಸುವುದರಲ್ಲಿ ನಿರ್ಭಯವಾದ ಪ್ರವೃತ್ತಿಯವರಲ್ಲಿ. ಹಾಗೆ ಕೆಲವರು ಹೇಳ್ತಾರೆ ನಿನ್ನದೇ ಚಾರಮು ಅಂತ ಹೇಳಿ, ಕೆಲವರು ಅಂತಾನೆ ಲೆಕ್ಕಕ್ಕಿಲ್ಲದು ನಗಣ್ಯ ಅಂತ. ಯಾಕೆಂದರೆ ಒಂದು ಸಮಯ ಉಂಟಲ್ಲ, ಅದುವೇ ಕೆಲಸ ಮಾಡೋದು. ಕಾಲಃ ಕಾಲೇ ನಯತಿ ಮಾಂ ತ್ವಾಂಚ ಕಾಲೋ ನಯತ್ಯಯಂ. ನನ್ನನ್ನು ಒಂದು ಕಾಲ ಒಂದು ಕಡೆಗೆ ಕರ್ಕೊಂಡು ಹೋಯ್ತು, ನಿನ್ನನ್ನು ಒಂದು ಸಮಯ ಇನ್ನೊಂದು ಕಡೆ ಕರ್ಕೊಂಡು ಹೋಗಿದೆ. ಇಷ್ಟೇ. ನಿನ್ನನ್ನು ಮೇಲೆ ಕುಳ್ಳಿರಿಸುವುದು ಒಂದು ಕಾಲ, ನನ್ನನ್ನು ಕೆಳಗೆ ಕುಳ್ಳಿರಿಸುವುದು ಒಂದು ಕಾಲ. ಕಾಲ ಅಂದರೆ ಭಗವಂತ. ಕಾಲೋಸ್ಮಿ ಲೋಕ ಕ್ಷೈಕರ ಪ್ರವೃದ್ಧ ಅಂತ ಹೇಳಿ ಮುಂದಿನ ವಿವರಣೆಯಲ್ಲಿಯೂ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಇದೆಲ್ಲ ಸ್ವಲ್ಪ, ಅದಕ್ಕೆ ಭಾರತಕ್ಕೆಲ್ಲ ಬಹಳ ಅರ್ಥ ಅಂತ ಹೇಳಬಹುದು. ಆದರೆ ಕಾಲ ಎನ್ನುವುದು ಜಡವಾದದ್ದು, ಅದು ಏನು ಕೆಲಸ ಮಾಡುವುದಿಲ್ಲ. ಹಾಗಾಗಿ ಅಭಿಮಾನಿ ಕಡೆಗೆ ಓಡಬೇಕು ನಾವು. ಅಭಿಮಾನಿಗಳು ಯಾರು ಅಂದಾಗ ಯಮನು ಹೌದು, ಧರ್ಮದ ದೇವತೆ. ಅದರ ಆಚೆಗೆ ಭಗವಂತ ಹೌದು ಮುಖ್ಯವಾಗಿ. ಹಾಗಾಗಿ ಭಗವಂತನೆಡೆಗೆ ಸಾಕ್ತಾ ಈ ಮಾತು ನಿಲ್ತದೆ. ಆದ್ದರಿಂದ ದೇವರು ಕೃಷ್ಣ ಹೇಳಿದ್ದು ನಾನು ಕಾಲ ಅಂತ. ಉಳಿದವರು ಯಾರಿಗೆ ಹೇಳಲಿಕ್ಕೆ ಬಿಡಲಿಲ್ಲ, ಕಾಲೋಸ್ಮಿ. ಯಾಕೆ? ಲೋಕಕ್ಷಯಕೃತ ಅಂತ. ಇಡೀ ಲೋಕ ನನ್ನ ಕೈಯಲ್ಲಿದೆ, ಅದಕ್ಕೆ ಡೆಸ್ಟಿನೇಷನ್ ಕೊಡುವುದು ನಾನೇ, ಅದನ್ನು ಡಿಸ್ಟ್ರಾಯ್ ಮಾಡೋದು ನಾನೇ ಅಂತ. ಎಲ್ಲಿಗೆ ಯಾರನ್ನು ಕಳಿಸ್ಬೇಕೆನ್ನುವುದು ನನಗೆ ಗೊತ್ತು, ಇಲ್ಲಿ ಅವರಿಗೆ ಇಲ್ಲ ಮಾಡಲಿಕ್ಕೂ ನನಗೆ ಗೊತ್ತಿದೆ ಅಂತ. ಹೀಗೆ ಬಹಳ ಅರ್ಥದಲ್ಲಿ ಹೇಳ್ತಾ ನಾವು ಇದನ್ನು ಉಳಿದವರಿಗೆ ಮಾಡಲಿಕ್ಕೆ ಆಗುವುದಿಲ್ಲ. ಉಳಿದವರಿಗೆ ಕಬಳಿಸಲಿಕ್ಕೆ ಬರ್ತದೆ, ಕಳಿಸಿಕೊಡುದು ಎಲ್ಲಿಗೆ, ಮತ್ತೆ ಹುಟ್ಟಿ ಬರ್ತಾವೆ. ಖಾಲಿ ಮಾಡಿದ್ರೆ ಆಗ್ತದೆ? ಖಾಲಿ ಅಂದರೆ ಅದು ಸಂಪೂರ್ಣ ಅಲ್ಲಿಂದ ಡಿಲೀಟ್ ಆಗಬೇಕು. ಇನ್ನೊಂದು ಕಡೆ ಹೇಳುವುದಾದ್ರೆ ಪ್ರಯೋಜನ ಏನು? ಅದಾಗಲಿ. ಹಾಗಾಗಿ ಬಹಳ ಚಂದವಾಗಿ ಅದು ಭಗವಂತನಿಗೆ ಮಾತ್ರ ಆಗುವಂಥ ವ್ಯವಸ್ಥೆ. ಆದ್ದರಿಂದ ಅವನು ಕಲಯತಿಯಿಂದ ಮುಂದೆ ಹೇಳ್ತಾನೆ, ಇವನು ಆ ಗೆರೆಗಳನ್ನೆಲ್ಲ ಇಲ್ಲಿಂದ ಕಳಿಸಿಕೊಡುತ್ತೇನೆ ಅಂತ. ಇದು ಕಾಲದ ಘಟ್ಟ. ಕಾಲೇನತ್ವಾಹಂ ಅಜಯಂ. ನಾನು ನಿನ್ನನ್ನು ಗೆದ್ದೆ ಅಲ್ಲ ಒಂದು ಸಮಯ, ಮತ್ತೇನಾಯಿತು? ಕಾಲೇನಾಹಂ ಜಿತಃ ತ್ವಯ. ಒಂದು ಸಮಯ ನಾನು ಗೆದ್ದೆ, ಒಂದು ಸಮಯದಲ್ಲಿ ನೀನು ಗೆದ್ದೆ ನನ್ನ. ನಾನು ಸೋತೆ, ನೀನು ಗೆದ್ದೆ, ನಾನು ಗೆದ್ದೆ, ನೀನು ಸೋತೆ. ಇಷ್ಟೇ ತಾನೇ ಅದು ಸಮಯದಲ್ಲಿ ಆಗುವಂಥ ವ್ಯವಸ್ಥೆ. ಗಂತ ಗತಿಮತಾಂಕಾಲಃ ಕಾಲಃ ಕಲಯತಿ ಪ್ರಜಾಃ. ಎಲ್ಲ ಜನರನ್ನು ಕಳೆದು ಹಾಕ್ತದೆ ಕಾಲ ಎನ್ನುವುದು. ಹೋಗ್ತದೆ, ಹೋಗಿಸ್ತದೆ, ತಾನು ಕಳೀತದೆ, ಇನ್ನೊಬ್ಬರನ್ನು ಕಳೆಯುತ್ತದೆ. ಕಾಲವು ಕಳೆಯುತ್ತದೆ, ಜನರನ್ನು ಕಳಿಸುತ್ತದೆ, ಅವರನ್ನು ಕಳೆತದೆ, ತೆಗಿತದೆ. ಹೀಗಾಗಿ ತಾನು ಹೋಗುವುದರೊಂದಿಗೆ ಜನರನ್ನು ಕಳಿಸಿಕೊಂಡು ಹೋಗ್ತದೆ. ಇದೇ ಕಾಲದ ಗೌಚ್ ಆ ಲೆಕ್ಕಾಚಾರದಲ್ಲಿ. ನಿತ್ಯಂಕಾಲ ವರೇತಸ್ಯ ಮಮವ ಮದ್ವಿದಸ್ಯವ ಬುದ್ಧಿ ವ್ಯಸನಮಾಸಾದ್ಯ ಭಿನ್ನ ನೌರಿವಸಿದತಿ. ಯಾವಾಗಲೂ ಕಾಲದಲ್ಲಿ ಸೋತು ಹೋದವನಿಗೆ, ಕಾಲದಲ್ಲಿ ಕಳೆದು ಹೋದವನಿಗೆ, ಕಾಲ ಅವನ ಮೇಲೆ ಕರುಣೆ ತೋರಿಸದೇ ಇದ್ದಲ್ಲಿ, ನಾನಾಗಲಿ ನನ್ನಂಥವರೇ ಆಗಲಿ ಯಾರಿಗೇ ಆಗಲಿ ಅವರು ಕಷ್ಟವನ್ನು ಪಡ್ತಾರೇನೆ, ಬುದ್ಧಿಗೆ ಪೆಟ್ಟು ಬೀಳ್ತದೆ. ಆದರೆ ನಾವು ಗಟ್ಟಿಗರಾಗಿ ಬುದ್ಧಿಸ್ಥರಾಗಿ ಇರ್ತೇವೆ, ಆದ್ದರಿಂದ ಸೋಲುವುದಿಲ್ಲ ಅಷ್ಟೇ. ಹೊಡೆಯುವುದು ಹೊಡೀತದೆ ಕಾಲ, ಯಾರಿಗೆ ಹೊಡೆಯುವುದಿಲ್ಲ? ಕಳೆದ ಬಾರಿಯೂ ಹೇಳಿದ್ದ ಬಲಿ ರಾಜ ಹೇಳುವಾಗ, ಆಪತ್ತುಗಳು ಯಾರನ್ನು ಮುತ್ತಿಗೆ ಹಾಕುವುದಿಲ್ಲ ಅಂತ ಹೇಳಿದ್ದ ನೆನಪಿರಬಹುದು. ಅದನ್ನೇ ಗಟ್ಟಿ ಮಾಡುತ್ತಾನೆ ಇವ. ಹಾಗಾಗಿ ಹೇಗೆ ಅಂದರೆ
ದೊಡ್ಡ ನೀರಿನ ಪ್ರವಾಹದಲ್ಲಿ ಹೊರಟ ದೋಣಿ ಕೆಲವೊಮ್ಮೆ ಒಡೆದೋಗುವಂತೆ. ಎಲ್ಲ ಕಡೆ ದೋಣಿ ಇರುವುದೇ ದಾಟ್ಲಿಕ್ಕೆ, ದೋಣಿ ಇರುವುದೇ ತೇರ್ಲಿಕ್ಕೆ. ಹಾಗಿರುವಾಗ ದೋಣಿ ಹೊಡೆದು ಮುಳುಗ್ತದೆ ಕೇಳಿದ್ರೆ ಮುಳುಗ್ತದೆ. ದೋಣಿ ಇರುವುದೇ ತೇರ್ಲಿಕ್ಕೆ, ದಾಟಿಸ್ಲಿಕ್ಕೆ ಅಂದಾಗ ಅದು ಕೆಲವೊಮ್ಮೆ ಮುಳುಗಿಸ್ತದೆ, ಅದು ಮುಳುಗ್ತದೆ, ಅದು ಹೊಡೆದೋಗ್ತದೆ, ಅದು ಡಿವೈಡರಿಗೆ ಹೊಡಿತದೆ. ಡಿವೈಡಲ್ಲಿ ಇರ್ತದೆ ಮರಗಳಿರ್ತವೆ, ಕೆಲವೊಮ್ಮೆ ಬದಿಯಲ್ಲಿ ನಡುವೆ ಗುಡ್ಡೆಗಳೆಲ್ಲ ಇರ್ತವೆ. ನದಿಯಲ್ಲಿಯೂ ಕೆಲವು ಮಧ್ಯದಲ್ಲಿ ಕಲ್ಲ ಹೆಂಟೆಗಳನ್ನೆಲ್ಲ ಇಟ್ಟಿರ್ತಾರೆ, ಅದು ಡಿವೈಡರ್ ಇದ್ದಾಗೆ. ಹಾಗೆ ಈ ದೋಣಿಗೆ ಡಿವೈಡರ್ ಅಲ್ಲಿ ಬಿಟ್ಟು ಹೋಗ್ಬೇಕು ಗೊತ್ತಾಗುತ್ತೆ, ನೀರು ಬಂದು ಅದಕ್ಕೆ ಗುದ್ದುವುದಲ್ಲ, ಇದು ಹೋಗಿ ಗುದ್ದಿಕೊಂಡು ಮತ್ತೆ ಹೋಗ್ತದೆ ಅದು. ಹಾಗೆ ಮನುಷ್ಯ ಕಾಲದ ಘಟ್ಟದಲ್ಲಿ ಬಂದಾಗ ಬಂಡೆಗೆ ಗುದ್ದುತ್ತಾನೆ, ಎಷ್ಟು ಗಟ್ಟಿ ಬುದ್ಧಿ ಮಾಡಿಕೊಂಡ್ರು ಎಲ್ಲಿ ಆಗ್ತದೆ. ಅದೇ ಕಾಲದ ಗೌಜಿಂದರೆ ತ್ವಮಪ್ಯೇವಂ ಸುದುರ್ದರ್ಶಂ ಜ್ವಲಂತಂ ಏನ್ ಮಾಡ್ತದೆ, ಕಾಲ ಕವಳಿಸಿ ಬಿಡ್ತದೆ. ನಿನ್ನನ್ನು ಸಹ ಬಿಡುವುದಿಲ್ಲ, ಎಷ್ಟೇ ಜೋರೇ ನೀರಿರಲಿ, ಯಾರನ್ನು ವಿರೋಧಿಸುವುದಿಲ್ಲ ಅಂತ ಮಾಡು. ಆದರೂ ಸಹ ನಿನ್ನಂಥವರನ್ನು ಸಹ ಕಾಲ ಏನು ನಿಲ್ಲಿಸುವುದಿಲ್ಲ. ಕಾಲೇ ಎಲ್ಲವೂ ಸಹ ಕಾಲವೇ ನಮಗೆ ಉದಾಹರಣೆ ಆಗ್ತದೆ. ಕಲಯಿಷ್ಯತಿ ಮಾಮಿವ, ನನ್ನನ್ನಿವತ್ತು ಹೊರಡದಾಕಿದ ಹಾಗೆ ಕಾಲೇ ಪರಿಣತೆ ಕಾಲಹ, ಒಂದು ಸಮಯ ಚೇಂಜ್ ಆದಾಗ ಸಮಯವೇ ಕಬಳಿಸಿಬಿಡ್ತದೆ. ಇದು ವಿಶೇಷ ಕಾಲದ ಘಟ್ಟ ಅಂದರೆ ಹಾಗೆ. ಎಷ್ಟು ಜನ ಬರಲಿಲ್ಲ ಮಾರಯ್ಯ, ಬಹೂವನಿ ಇಂದ್ರ ಸಹಸ್ರಾಣಿ ದೈವತಾನಾಂ ಯುಗೆ ಯುಗೆ, ಟೈಮಿಗೆ ಒಂದು ಬರ್ತಾರೆ ಮಾರ, 1000 ಗಟ್ಟಲೆ ಇಂದ್ರರಾಗ್ತಾರೆ ಒಟ್ಟೆ. ನೋಡಿ ಇಂದ್ರರು ಚತುರ್ಮುಖನ ಒಂದು ದಿನಕ್ಕೆ 14 ಮನ್ವಂತರ, ಹಗಲಿಗೆ, ರಾತ್ರಿಗೆ ಇಲ್ಲ, ಎಲ್ಲ ಚಾಚಿ. ಹಗಲಿಗೆ 14 ಮನ್ವಂತರದಲ್ಲಿ ಒಂದೊಂದು ಮನ್ವಂತರಕ್ಕೆ ಒಬ್ಬೊಬ್ಬರು ಇಂದ್ರರು. ಒಂದು ದಿನಕ್ಕೆ ಎಷ್ಟಾಯ್ತು ಇಂದ್ರರು? 14 ಇಂದ್ರರಾಯ್ತು. ಅದರಲ್ಲಿ ಒಬ್ಬನಿಗೆ 2 ಸರ್ತಿ ಬಂತು ಟೈಮ್, ಇರಲಿ 13 ಆಯ್ತು. ಒಬ್ಬ ದೇವರೇ ಬಂದು ಕೂತ್ಕೊಳ್ತಾನೆ, ಹೋಗ್ಲಿ 12 ಆಯ್ತು. ಹಾಗಾದ್ರೆ ನಮ್ಮ ಲೆಕ್ಕಾಚಾರದಲ್ಲಿ 12 ಗಂಟೆ ಇದ್ದಾಗೆ 12 ಇಂದ್ರರು ಇದ್ದಾರೆ ದಿನಕ್ಕೆ ಚತುರ್ಮುಖನ. ಅಂಥದ್ದವನು 36,500 ದಿನ ಉಂಟು ಅವನಿಗೆ, ಮತ್ತೆ 100 ವರ್ಷ ಉಂಟು. ಹಾಗಾದ್ರೆ ಏನಾಯ್ತು? ದಿನಕ್ಕೆ 10ರಂತೆ ಲೆಕ್ಕ ಹಾಕಿದ್ರು, 1 0 ಸೇರಿಸಿದ್ರು 3.5 ಲಕ್ಷ ಆಗ್ತದೆ, ಕಮ್ಮಿ ಇಲ್ಲದೆ. ಮತ್ತೆ 2 ಮತ್ತೆ ಪುನಃ 72,000 ಕೂಡಿಸ್ಬೇಕು ಅದಕ್ಕೆ. 3.5 ಲಕ್ಷಕ್ಕೆ 365ಕ್ಕೆ 65,000ಕ್ಕೆ 72,000 ಕೂಡಿಸ್ಬೇಕು. ಹಾಗಾದರೆ 4.5 ಅಷ್ಟು, 4.5 ಲಕ್ಷ ಇಂದ್ರರು ಒಂದು ಚತುರ್ಮುಖನ ಅವಧಿಯಲ್ಲಿ ಬಂದು ಹೋಗುವವರು. ಇಂಥದ್ದು ಬೇರೆ ಚತುರ್ಮುಖ ಆದ ಹಾಗೆ 100 ಚತುರ್ಮುಖರಾಯಿತು ಅಂದರೆ ಇವರೆಷ್ಟಾಗಬೇಕು? 2 0 ಸೇರಿಸಿಕೊಂಡು ಮತ್ತೆ ಕೋಟಿಗೆ ಹೋಗಬೇಕು, ಲಕ್ಷದಲ್ಲಿದ್ದ. ಅದಕ್ಕೆ ಹೇಳ್ತಾನೆ 1000 ಗಟ್ಟಲೆ ಹೇಳ್ತಾನೆ ಅಷ್ಟೇ, ಲೆಕ್ಕ ಹೇಳುವುದಿಲ್ಲ. ವರ್ಷದಲ್ಲಿ 1 ವರ್ಷಕ್ಕೆ ಹೇಳಿದಾಗೆ ಲೆಕ್ಕ ಹೇಳ್ತಾನೆ. 100 ವರ್ಷ ಬಿಡಿ, 1 ವರ್ಷಕ್ಕೆ ದಿನಕ್ಕೆ 10 ಅಂತ ಹೇಳಿಕೊಂಡ್ರೆ ಇವನದ್ದು ಚತುರ್ಮುಖನದ್ದು ದಿನಕ್ಕೆ 10 ಅಂತ ಇಂದ್ರ 12 ಅವನ 100 ದಿನ ಆದಾಗ ಇವರು 120 ಆಗ್ತಾನೆ, 1000 ಆಗ್ತಾರೆ ಇವರು. ಖಾಲಿ ಅವನದ್ದು 100 ದಿನಕ್ಕೆ, 3 ತಿಂಗಳಿಗೆ. ಅದು ಬಹುವನಿ ಇಂದ್ರ ಸಹಸ್ರಾಣಿ ದೈವತಾನಾಂ ಯುಗೆ ಯುಗೆ, ಅವರೆಲ್ಲ ಹೋಗಿ ಆಯ್ತು. ಅತೀತಾನಿ ಚ ಕಾಲೇನ ಕಾಲೋಹಿ ದುರತಿಕ್ರಮ, ಅಭ್ಯತೀತಾನಿ ಕಾಲೇನ, ಇವರೆಲ್ಲ ಕಳೆದು ಹೋಗಿದ್ದಾರಲ್ಲ ಮಾರಾಯ. ಕಾಲ ಅದು ಕಳಿತಾನೇ ಇದೆ, ಅದನ್ನು ದಾಟ್ಲಿಕ್ಕೆ ಯಾವ ಇಂದ್ರರಿಗೂ ಯಾವತ್ತೂ ಏನು ಆಗುವುದೇ ಇಲ್ಲ. ಅಷ್ಟೇ, ನಿನ್ನನ್ನು ಸಹ ಅದು ಕಾಲ ಎನ್ನುವುದು ಯಾವತ್ತು ಯಾರನ್ನು ಸಹ ಮುಗಿಸ್ತದೆ, ಅದರ ಬಗ್ಗೆ ಮಾತಾಡಲಿಕ್ಕೆ ಬರುವುದೇ ಇಲ್ಲ ಅಂತ. ನ ಮಾತ್ರ ಪಿತೃ ಶುಶ್ರೂಷಾ ನ ಚ ದೈವತ ಪೂಜನಂ ನಾನ್ಯೋ ಗುಣ ಸಮಾಚಾರ ಪುರುಷಸ್ಯ ಸುಖಾವಹ. ಮನುಷ್ಯನಿಗೆ ಸುಖ ತಂದು ಕೊಡ್ಲಿಕ್ಕೆ ಏನಾದರೂ ಉಂಟು ಉದ್ದೇಶ ಕೇಳಿದರೆ ಇಲ್ಲಪ್ಪ, ಸುಖ ಮಾಡಿಸಿಕೊಳ್ಳಿಕ್ಕೆ ಆಗುವಂಥದ್ದು ಎಂಥದ್ದು ಪ್ಲ್ಯಾನ್ ಇಲ್ಲ, ಅದು ಪ್ಲ್ಯಾನ್ ಅಲ್ಲ. ಕಾಲವೇ ಅವನನ್ನು ಸುಖವನ್ನಾಗಿಸ್ತದೆ, ಕಾಲವೇ ಅವನನ್ನು ದುಃಖವನ್ನಾಗಿಸ್ತದೆ. ತಂದೆ ಪೂಜೆ ತಾಯಿ ಪೂಜೆ ಎಲ್ಲ ಮಾಡಿದರೆ, ಗೌರವ ಎಲ್ಲ ಕೊಟ್ಟರೆ ಮಾತ್ರ ದೇವೋಭವ ಪಿತೃದೇವೋಭವ ಅಂತೆಲ್ಲ ಉಂಟು, ಶ್ರುತಿ ಹೇಳುತ್ತದೆ. ಆದರೆ ಇವನಿಗೆ ಅದರಿಂದ ಒಳ್ಳೆಯದಾಗ್ತದೆ, ಸುಖ ಕೊಡ್ತದೆ. ಹಾಗಾದರೆ ಎಲ್ಲರೂ ಸುಖ ಕೊಡ್ತದೆ ಒಳ್ಳೆಯದಾಗ್ತದೆ ಅಂತ ಪೆಟ್ಟಿಗೆಯಲ್ಲಿಟ್ಟು ಪ್ರತಿನಿತ್ಯ ಅವರನ್ನು ಪೂಜೆ ಮಾಡ್ತಿತ್ತು. ಅವರಿಗೊಂದು ಗುಡಿ ಕಟ್ಟಿಸಿ ಅಷ್ಟರಲ್ಲೇ ಆಗುವುದಾಗಿದ್ದರೆ, ತಂದೆ ತಾಯಿಗಳ ಸೇವೆಯಲ್ಲಿ ಇವನಿಗೆ ಸುಖ ಅಂದರೆ
ಯಾರೂ ತಂದೆ ತಾಯಿಗಳನ್ನು ಹೊರಗೆ ಹಾಕ್ತಾನೇ ಇರಲಿಲ್ಲ, ಹೊರಗೆ ಬಿಡ್ತಾನೇ ಇರಲಿಲ್ಲ ಹೋಗ್ಲಿಕ್ಕೆ. ಯಾಕೆ ಉಳಿದವರು ಯಾರಾದರೂ ಅವರ ತಂದೆ ತಾಯಿಗಳು ಪೂಜೆ ಮಾಡಿ ಸುಖವನ್ನು ಮಾಡಿದ್ರೆ ಅದು ಕಷ್ಟ ಇದೆ. ಗಮನಕ್ಕೆ ಒಂದು ದನ ಅದು ಮುಟ್ಟಿದ್ದರೆ ದುಡ್ಡು ಕೊಡ್ತದೆ ಅಂತ ಆಗಿದ್ರೆ ಮನುಷ್ಯ ಸಾಕಿದ ದನವನ್ನು ಹೊರಗೆ ಬಿಡ್ತಾನ? ಬಿಟ್ಟರೆ ಯಾರದು ಮುಟ್ಟಿದ್ರೆ ಅವರಿಗೆ ದುಡ್ಡು ಸಿಗ್ತದೆ ಹೇಳಿ? ಆದರೆ ಬೆನ್ನ ಹಿಂದೆ ಹೋಗ್ತಾ ಇರ್ತಾನೆ, ಯಾರು ಮುಟ್ಟದನ್ನು ನೋಡ್ತಾ ಇರ್ತಾನೆ. ಮೊದಲು ಮುಟ್ಲಿಕ್ಕೆ ದುಡ್ಡು ತಗೊಂಡು ಮತ್ತೆ ಮುಟ್ಟಿದ್ರೆ ದುಡ್ಡು ಬಿಟ್ಟದಂತ ತಗೊಂಡು, ಅದು ಅವನಿಗೆ ಡೌಟ್. ಮತ್ತೆ ಯಾರಿಗೆ ಅದು ಮುಟ್ಟುವಾಗ ಜಾಸ್ತಿ ಕೊಟ್ಟರೆ ಗೊತ್ತಿಲ್ಲ. ಹಾಗೆ ನಿಜವಾಗಿ ಹಾಗೊಂದು ರೂಲ್ಸ್ ಬಂದರೆ ದನ ಸಿಕ್ಕಿದಾಗೆಲ್ಲ ಅದನ್ನು ಕರಿಬಹುದು, ಕರಿಯೋದನ್ನು ದೋಹನ ಮಾಡಬಹುದು. ಅದು ಅವರಿಗೆ ದೋಹನ ಮಾಡಿದವರಿಗೆ ಅದರ ಹಾಲು ಕುಡಿದ್ರೆ ಅವರು ಮತ್ತೆ 10 ವರ್ಷ ಜಾಸ್ತಿ ಬದುಕ್ತಾರೆ. ಅಥವಾ ಇನ್ನೇನೋ ಹೇಳಿದರೆ ಯಾವನೊಬ್ಬನು ಅದಕ್ಕೆ ಕಬ್ಬಿಣದ ಪೆಟ್ಟಿಯಾಗಿ ಬೀಗ ಹಾಕಿಟ್ಟಾನೆ ಮತ್ತೆ ಹೊರಗೆ ಬಿಡುವಾಗ ಕೆಚ್ಚಲಿಗೆ. ಆಗುವುದು ಆಗಿಲ್ಲ. ಅದನ್ನ ತಂದೆ ತಾಯಿಗಳ ಸೇವೆಯಿಂದಲೇ ಸುಖ ಆಗ್ತದೆ, ತಂದೆ ತಾಯಿಗಳ ಸೇವೆಯಿಂದಲೂ ಸುಖ ಆಗ್ತದೆ, ಸೇವೆಯಿಂದಲೇ ಸುಖ ಆಗುವುದಲ್ಲ. ಆಗ್ತದೆ ಅಂತಲೂ ಅಲ್ಲ. ತಂದೆ ತಾಯಿಗಳ ಸೇವೆಯನ್ನು ಅವನು 10-50 ವರ್ಷ ಮಾಡಿದರೂ ಸುಖ ಆಗಬೇಕು ಅಂತ ಇಲ್ಲ, ಆಗೋದಿಲ್ಲ. ಅವನಿಗೆ ಕಾಲ ಬರೀಲಿಲ್ಲ. ಹಾಗೆ ಏನು ಮಾಡುದು? ಕೆಲವರಿಗೆ ಪಿಂಡ ಹಾಕಲಿ ಸಿಗಲಿಲ್ಲ ಅಂತ ಆಡುವುದು ಕೆಲವರು. ಅಂದರೆ ಅವರ ತಂದೆ ತಾಯಿಗಳು ಇವತ್ತು ಬದುಕೇ ಇದ್ದಾರೆ ಅಂತ. ಹಾಗೆ ಅವರಿಗೆ 70-80 ಆಗ್ತಾ ಬಂದಿದೆ, ಇನ್ನು ತಂದೆ ತಾಯಿಗಳು 90-96ರಲ್ಲಿದ್ದಾರೆ. ಇನ್ಯಾವಾಗ ಪಿಂಡ? ಅವನಿಗೆ ಪಿಂಡ ಹಾಕಲಿಕ್ಕೆ ಅವನಿಗೆ ರೆಡಿ ಆಗಿದ್ದಾವೆ ಮಕ್ಕಳು, ಅವರೇ ಕೇಳ್ತಾ ಇದ್ದಾರೆ. ಎಷ್ಟು ಗಮ್ಮತ್ತು ಇರ್ತದೆ ಕೆಲವೊಮ್ಮೆ. ಹಾಗಾಗಿ ಕೆಲವರಿಗೆ ಉಪನಯನದ ಮುಂಚೆ ಪಿಂಡ ಹಾಕಲಿಕ್ಕೆ ಹೇಳಿಕೊಟ್ಟಿರ್ತಾರೆ. ಪಾಪ ಅವರ ದುರ್ಗತಿ. ತಂದೆ ತಾಯಿಗಳ ಮೂರೆಯನ್ನೇ ಸರಿ ನೋಡಿರುವುದಿಲ್ಲ, ಅವರು ಅಭ್ಯಾಸವನ್ನೇ ಮಾಡಿಕೊಂಡಿರುವುದಿಲ್ಲ. ಅದಕ್ಕೆ ಮೊದಲೇ ಪಿಂಡ ಹಾಕ್ಲಿಕ್ಕೆ ಶುರು ಮಾಡಿರ್ತಾರೆ. ಈ ಅವಸ್ಥೆ. ಅದನ್ನ ಮಾತೃಪಿತೃಗಳ ಸೇವೆಯೇ ದೊಡ್ಡ ಸಂಗತಿ ಅಲ್ಲ ಅಂತ ನಚ್ಚ ದೈವತ ಪೂಜನ, ದೇವರ ಪೂಜೆ ಮಾಡಿದರೆ ಗೌಜಿ ಆಗ್ತದೆ ಹೇಳಿದರೆ ಪ್ರತಿನಿತ್ಯ ಎಲ್ಲರೂ ಪೂಜೆಯಲ್ಲೇ ಕೂತ್ಕೊಳ್ತಿದ್ರು. 12 ಗಂಟೆ ಬೇಕಾದ್ರೆ ಬಾರಿಸ್ತಿದ್ರು ಎಲ್ಲರ ಹತ್ರ ಹೇಳಿ. ಹಾಗೆ ಪೂಜೆ ಮಾಡಿದ್ರಿಂದ ಐಶ್ವರ್ಯ ಬರ್ತದೆ ಅಂತೇಳಿ, ಕೋಟಿ ಆಗ್ತದೆ ಅಂತ ಆಗಿದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಪೂಜೆಯೇ ಆಗ್ತಿತ್ತು. ಮತ್ತೆ ಇನ್ನೊಬ್ಬರ ಮನೆಯಲ್ಲಿ ಪೂಜೆಗೆ ಯಾರು ಹೋಗ್ತಾನೆ ಇರಲಿ, ಹಾಗೆ ಅವರ ಮನೆ ಪೂಜೆಯಲ್ಲಿ ದುಡ್ಡು ಮಾಡ್ತಿದ್ರು. ಎಲ್ಲಿ ಅವನಿಗೆ ಯಾಕೆ ಬರಬೇಕು? ಮತ್ಸಾರ. ಯಾವ ಬಗೆಯ ದೇವತೆಗಳ ಪೂಜೆ, ಸಮಾರಾಧನೆ, ಯಜ್ಞ, ಯಾಗ, ದಾನ, ದಕ್ಷಿಣೆ ಎಲ್ಲರೂ ಕುಬೇರನನ್ನೇ ಕರೀತಿದ್ರು. ಬೇಗ ಬಾ ಕುಬೇರ ಬಾ ಅಂತ. ಎಲ್ಲಿ ಬರ್ತಾನೆ? ಅದುವೇ ಅಲ್ಲ ಸುಖ ಕೊಡುವುದು, ಇದುವೇ ಅಲ್ಲ. ಮತ್ತೆ ಹೇಳ್ತಾನೆ ನಾಣ್ಯೋ ಗುಣ ಸಮಾಚಾರ, ಎಂಥದೂ ಇಲ್ಲ ಅಂತಾನೆ. ಎಂತ ಆಗ್ತದೆ? ಎಂಥದ್ದು ಇಲ್ಲ. ಯಾವ ಗುಣ ಸಮಾಚಾರವೂ ಇಲ್ಲ. ಯಾವ ವಿಷಯದಲ್ಲಿಯೂ ನಮಗೆ ಸುಖವನ್ನು ಕೊಡತಕ್ಕದ್ದು ಇದುವೇ ಅಂತ ಹೇಳಿಕೊಂಡು ಒಂದನ್ನು ಬೆರಳು ಮಾಡಿಸಿ ತೋರಿಸಿ ನಡೆಸಲಿಕ್ಕೆ ಬರುವುದಿಲ್ಲ. ಎಷ್ಟು ಚಂದವಾಗಿ ನೀವು ಎಂಥ ದೊಡ್ಡ ಸಂಗತಿಯನ್ನು ಮಾಡಿದ್ರೂ ಪರ್ಮನೆಂಟ್ ಸುಖವೇ ಇರ್ತದೆ ಎನ್ನುವುದು ಹೇಳಲಿಕ್ಕೆ ಆಗುವುದಿಲ್ಲ. ಮಾಡುವಾಗಲೇ ಕಷ್ಟ ಆಗ್ತದೆ ನೋಡಿ, ಒದ್ದಾಡ್ತಾನೆ ನೋಡಿ. ಮತ್ತೆ ಅಲ್ಲ, ತಿಳಿದವ ಅವನಿಗೆ ವಿದ್ಯೆ, ಅವನಿಗೆ ಎಂಥದ ನ ವಿದ್ಯಾ ನ ತಪಃ ದಾನಂ ನ ಮಿತ್ರಾಣಿ ನ ಬಾಂಧವಾ ಶಕ್ನುವಂತಿ ಪರಿತ್ರಾತುಂ ನರಂ ಕಾಲೇನ ಪೀಡಿತಂ. ಕಾಲದಲ್ಲಿ ಹೊಡೆತ ಬಿದ್ದ ವ್ಯಕ್ತಿಯನ್ನು ಅವನು ಓದಿದ್ದಾನೆ ಅಂತ ಹೇಳಿ ಎಕ್ಸ್ಕ್ಯೂಸ್ ಇಲ್ಲ, ಅವ ದಾನಿ ಇದ್ದಾನೆ ಹೇಳಿ ಅವನನ್ನು ಬಿಡುವುದು ಅಂತ ಹೇಳ್ತದೆ ಇಲ್ಲ, ಅವನು ತಪಸ್ಸು ಇದ್ದಾನೆ ಹೇಳಿ ಕಾಲ ಏನು ದೂರ ನಿಲ್ಲುವುದಿಲ್ಲ, ಅವನಿಗೆ ಫ್ರೆಂಡ್ಸ್ ಇದ್ದಾರೆ ಮಾರ ಹೇಳಿ ಅದಕ್ಕೆ ಎಂತ ಹೇಳ್ತೇವೆ, ಅದು ಒಂದು ಫ್ರೆಂಡ್ಸ್ ಆಗಿ ಬಂದವನ್ನು ಕಬಳಿಸ್ತದೆ. ಬಂಧುಗಳಿದ್ದಾರೆ ಅಂತಲೂ ಇಲ್ಲ. ಏನಾದರೂ ಪರಿತಃ ತ್ರಾತು, ಪೂರ್ಣ ಮಟ್ಟದಲ್ಲಿ ವ್ಯಕ್ತಿಯನ್ನು ದಾಟಿಸಲಿಗೆ, ಕಾಲನ ನಿಯಮನಕ್ಕೆ, ಕಾಲದ ಹೊಡೆತಕ್ಕೆ, ಸಾವಿನ ತುತ್ತಿಗೆ, ದುರವಸ್ಥೆಯ ಹೊಂಡಕ್ಕೆ ಬಿದ್ದವನನ್ನು ಏನು ಇಲ್ಲ. ದಾರಿಯಲ್ಲಿ ಓಡಿ ಹೋಗುವಾಗ ಓದಿಕೊಂಡವನೇನು ಎಡವಿ ಬೀಳದೆ ಇರ್ತಾನ? ಜಾರಿ ಬೀಳುವುದಿಲ್ಲ ಅಂತ ಅರ್ಥವ? ಯಾಕೆ ಅವನು ಓದಿದ್ದಾನೆ, ಬೀಳುವುದಿಲ್ಲ. ಓಡಿದ್ರೆ ಎಲ್ಲರೂ ಜಾರಿ ಬಿದ್ದೇ ಬೀಳ್ತಾರೆ, ಕೆಸರಿದ್ದಾಗ ನೀರು ಬಂದಾಗ. ಎಂತ ಮಾಡುದು? ಕಾಡಿಗೆ ಓಡಿದ ನಂತರ, ತಪಸ್ಸು ಮಾಡಿದ ನಂತರ ಅಲ್ಲಿಗೆ ಕಾಲ ಬರುವುದಿಲ್ಲ ಅಂತ ಆಗಿದ್ರೆ ಎಲ್ಲರೂ ಕಾಡಿನಲ್ಲೇ ಕೂತ್ಕೊಳ್ತಿದ್ರು. ಈಗ ಮೊದಲಿಗೆ ಓಡಿ ಹೋಗಿ ಅಲ್ಲಿಂದಲೇ ಮೊಬೈಲ್ ಮಾಡ್ತಿದ್ರು ಕೂತ್ಕೊಂಡು ಕೆಲಸ. ಹಾಗೆ ಕಾಡಿನಲ್ಲಿದ್ದರೆ ಸಾವು ಬರುವುದಿಲ್ಲ ಅಂತ ಹಾಗೊಂದುಂಟ, ಅದು ಪ್ರಯೋಜನ ಇಲ್ಲ. ಹಾಗಿದ್ರೆ ಎಲ್ಲ ಕಾಡು ಪ್ರಾಣಿಗಳು ಇವತ್ತು ಯಾವತ್ತೂ ಶಾಶ್ವತ ಆಗ್ತಿದ್ರು. ಅವುಗಳಿಗೆ ಕಾಡೇ ಡೆಸ್ಟಿನೇಷನ್. ಹುಟ್ಟಿನಿಂದಲೇ ಚಿರಂಜೀವಿಗಳು ಆ ಲೆಕ್ಕಾಚಾರ ಮಾಡಿದರೆ ಎಲ್ಲಿಂಟು ಮಾರಾಯ? ದಾನ ಕೊಡುವುದರಲ್ಲಿ ಆಗ್ತಿದ್ರೆ ಎಲ್ಲರೂ ಎತ್ತಿ ಕೊಡ್ತಿದ್ರು. ಬದುಕುದು ಹೇಗೆ ಅಂತೇಳಿ ಇಲ್ಲ ಅಂತಾನವ. ಯಾವುದೂ ಅಲ್ಲ, ಯಾರು ಬರುವುದಿಲ್ಲ. ಇನ್ನೊಂದು ಇದು ಕೇಳಿಕೊಳ್ಳುವ ಎಷ್ಟು ಚೆನ್ನಾಗಿದೆ ಅಂದರೆ, ನ ವಿದ್ಯಾ, ನಿಮಗೆ ಅರ್ಥ ಆಗಲಿ ಹೇಳಿಗೋದೆ, ನ ತಪಃ, ತಪಸ್ಸಿನ ಅಭಿಮಾನಿ ಯಾರು? ಚತುರ್ಮುಖ ಅಂದರೆ ತಪಸ್ಸು ಮಾಡ್ತಾ ಇರುವವ, ನಿರಂತರ ಮಾಡಿದವ.
ಎಲ್ಲರಿಗಿಂತ ಹೆಚ್ಚು ತಪಸ್ಸು ಮಾಡಿದವ, ಕಲ್ಪಗಟ್ಟಲೆ ಇಟ್ಟುಕೊಳ್ಳಿ. ಆದ್ರಿಂದ ಬ್ರಹ್ಮದೇವನೇ ಬರುವುದಿಲ್ಲ ಉದ್ಧಾರ ಮಾಡಲಿ. ಯಾಕೆ? ಕಾಲ ಕೈ ಆಗಿದೆ. ಹಾಗೆ ಯಾರಾಗಬೇಕು? ಕಾಲ ಅಂದ್ರೆ ನಾರಾಯಣನೇ ಆಗಬೇಕು. ದೇವರ ಪೋರ್ಟ್ಫೋಲಿಯೋ ದೇವರು ಕೈ ಹಾಕಿದ್ದಾರೆ. ಭಗವಂತನ ಕೈಗೆ ಸಿಕ್ಕಿದವರನ್ನು ಬ್ರಹ್ಮದೇವನಿಗೂ ತನ್ನ ವರಬಲದಿಂದಾಗಲಿ ತನ್ನ ಪೌರುಷದಿಂದಾಗಲಿ ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ವಿದ್ಯಾದೇವತೆ ಯಾರು ಮತ್ತೆ ನೋಡ್ಲಿಕ್ಕೆ ಹೋದೆ? ಗರುಡ ಸರ್ವ ವಿದ್ಯಾನಾಮ ಹೇಳಿಕೊಂಡಾಗ ವಿದ್ಯೆ ಅಂದ್ರೆ ವೇದ ವಿದ್ಯೆ ಮುಖ್ಯವಾಗಿ. ಬ್ರಹ್ಮವಾಯುಗಳದ್ದು ಕತೆ ಆಯ್ತಲ್ಲ, ಗರುಡರದ್ದು ಹಾಗೆ ಕತೆ. ಗರುಡನು ಏನು ಮಾಡುದು? ದೇವರ ಭೃತ್ಯ ಇದ್ದಾನೆ, ಅವನು ಕಾಲಿನಲ್ಲಿ ಹೇಳ್ತಾನೆ ಇವತ್ತು ಹೋಗುದು ಬೇಡ, ಏನಿಲ್ಲ, ದೇವರು ಪೋಯ್ ಅಂದ್ರೆ ಬರಬೇಕು, ಬರದಿದ್ದರೆ ದೇವರೇ ಬರ್ತಾನೆ ನೋಡಿ. ಗರುಡ ಬಾರದಿದ್ರು ಅಂದ್ರೆ ಗರುಡನಲ್ಲಿಯೂ ನಿಲ್ಲಿಸಲಿಕ್ಕೆ ಬರುವುದಿಲ್ಲ. ಬ್ರಹ್ಮನಾಗಲಿ ವಾಯುವಾಗಲಿ ನಿಲ್ಲಿಸುವುದಿಲ್ಲ. ಇನ್ನು ಗರುಡ ಸಮನಾಗಿ ಶೇಷ ಶಿವ ಎಲ್ಲ ಇದ್ದಾರೆ. ಅದಕ್ಕೆ ದಾನ ಬಂದದ್ದು. ದಾನ ಶಿವ ವೈರಾಗ್ಯ ಮೂರ್ತಿ ಎಲ್ಲ ಕೊಟ್ಟವ, ಎಲ್ಲ ಎತ್ತಿ ಬಿಟ್ಟವ, ಏನಿಲ್ಲ ಅವನ ಹತ್ರ ಕೊಡ್ಲಿಕ್ಕೆ. ಇನ್ನು ಬಟ್ಟೆ ಇಲ್ಲ ಅವನಲ್ಲಿ, ಮತ್ತೆ ಹಾಗಿದ್ದಾನೆ. ಕೈಯಲ್ಲಿ ತಟ್ಟೆಯೂ ಇಲ್ಲ ಕೊಡ್ಲಿಕ್ಕೆ. ಯಾಕೆ? ಅವನ ಕೈಯಲ್ಲಿ ಕಪಾಲ ಇರುವುದು, ಯಾರು ಕೇಳೋದಿಲ್ಲ. ಅಲ್ಲಿ ಬಟ್ಟೆ ಇಲ್ಲ, ಇಲ್ಲಿ ತಟ್ಟೆ ಇಲ್ಲ, ಮತ್ತೆಂದು. ಹಾಗಾಗಿ ಇಂತಹ ಶಿವನ ದಾನಕ್ಕೆ ಯೋಗ್ಯ ವೈರಾಗ್ಯಕಾರಕ ಅವನು ಬರುವುದಿಲ್ಲ ರಕ್ಷಣೆ ಮಾಡಲಿಕ್ಕೆ. ತ್ಯಾಗ ಭೂಮಿಕೆಯಲ್ಲಿ ನೆಲೆಗೊಂಡವನು ಸಹ ನಮ್ಮನ್ನು ಕಾಲದ ತೆಕ್ಕೆಯಿಂದ ತೆಗಿಲಿಕ್ಕೆ ಆಗುವುದಿಲ್ಲ ಅವನಿಗೆ. ಅದು ಚಿತ್ರದಲ್ಲೆಲ್ಲ ಇರ್ತದೆ. ಮಾರ್ಕಂಡೆ ಬೊಬ್ಬೆ ಹೊಡೆದು ಲಿಂಗವನ್ನು ಅಪ್ಪಿಕೊಳ್ಳುವುದು, ಆಗ ಶಿವ ಹೀಗೆ ಮಾಡಿ ಬರುವುದು, ಯಮ ದೂರದಲ್ಲಿ ಕೋಣದ ಮೇಲೆ ಕೂತು ಓಡುವುದು. ಅದು ಒಂದು ಸರ್ತಿಯೇ ಆಗ್ತದೆ ಅಷ್ಟೇ. ಮತ್ತೆ ಯಾವಾಗಲೂ ಮಾರ್ಕಂಡೇಯನಲ್ಲಿಗೆ ಕಾಲ ಬಂದಾಗ ಶಿವ ಎಲ್ಲಿ ಓಡಿ ಬರ್ತಾನೆ? ಅದು ಮಾರ್ಕಂಡೇಯ ಆದ್ರೂ ಕೇಳದಿರ್ತಾನೆ, ಈಗ ಬರುವುದಿಲ್ಲ ಅಷ್ಟೇ ಹೇಳಿದ್, ಮತ್ತೆ ಬರ್ತೇನೆ ಅಂತ ಎಷ್ಟು ಸಮಯ ಅಂತ ಕೂತ್ಕೊಳ್ತಾನೆ. ಎಷ್ಟು ಇಂದ್ರರೆಲ್ಲ ನೋಡಿ, ಯಮನೇ ದೊಡ್ಡ ಸಂಗತಿ ಆಗಿದ್ರೆ ಇಂದ್ರನ ಕೈಯಲ್ಲೇ ಇರುದವ, ಎದುರು ದಿಕ್ಕಿನಲ್ಲೇ ಇದ್ದಾನೆ ನೋಡ್ಲಿಕ್ಕೆ ಬೇಕಾದ್ರೆ. ಅವನನ್ನು ದೂರ ಮಾಡುವುದಿಲ್ವ? ಇಲ್ಲ. ಅವನು ಹೇಳಿದದಕ್ಕೆ ಎಷ್ಟು ಇಂದ್ರರೆಲ್ಲ ಹೋಗಿ ಆಯ್ತು ಮಾರಾಯ, ಹೋಗ್ತಾರೆ. ಕಾಲದ ಕಟ್ಟೆಯಲ್ಲಿ ಕೂತವರೆಲ್ಲರೂ ಸಹ ಇಲ್ಲ, ಕದಂ, ಇನ್ನೇನು ಮಾಡುವ. ಆದ್ರಿಂದ ಮಿತ್ರಾಣಿ ನಚ ಬಾಂಧವಾಹ. ಮಿತ್ರ ಅಂದ್ರೆ ಸೂರ್ಯ ಪುಲ್ಲಿಂಗದಲ್ಲಿ ಬಂದ್ರೆ, ಇಲ್ಲಿ ನಮಸ್ಲಿಂಗದಲ್ಲಿ ಹೇಳಿಕ್ಕೆ ಹೋಗಿ ಇತರ ದೇವತೆಗಳನ್ನೆಲ್ಲ ಇಟ್ಟುಕೊಳ್ಳಿಕ್ಕೆ ಹೇಳಿತ್ತು. ಎಲ್ಲರೂ ನಮ್ಮ ಕಣ್ಣು ದೇವತೆ, ನಮ್ಮ ಕಿವಿ ದೇವತೆ, ನಮಗೆ ಮಿತ್ರರವರೆಲ್ಲ ಸಹಾಯ ಮಾಡ್ತಾರೆ. ನಮಗೆ ಕಿವಿಗೆ ಕೇಳುವ ಹಾಗೆ, ಕಣ್ಣಿಗೆ ಕಾಣುವ ಹಾಗೆ, ಕೈಕಾಲುಗಳಿಗೆ ಹಿಡಿಯುವ ಹಾಗೆ ಎಲ್ಲ ಮಾಡ್ತಾರೆ. ಇವರೆಲ್ಲ ನಮ್ಮ ಮಿತ್ರರು. ಎಂತ ಮಾಡ್ತಾರೆ? ಎಲ್ಲಿ ಕೊಡ್ತಾರೆ? ಎಲ್ಲ ಕೈ ಕೊಡ್ತಾರಷ್ಟೆ. ನಜ ಬಾಂಧವ, ಹೊರಗಿನಿಂದ ಬಂದು ಸೇರಿದವರೆಲ್ಲಿದ್ದಾರೆ, ರಾಜಾದಿರಾಜರೆಲ್ಲ. ಯಾರಿಲ್ಲ ಅಂತ ನೋಡಿ. ಈ ಶ್ಲೋಕ ಎಷ್ಟು ಚೆನ್ನಾಗಿ ಬೇರೆ ಅರ್ಥ ಕೊಟ್ಟಿದ್ದು ನೋಡಿ. ನ ವಿದ್ಯಾ ನ ತಪಃ ದಾನಂ ನ ಮಿತ್ರಾಣಿ ನ ಬಾಂಧವಾಹ ಹೇಳಿ ಪರಿತ್ರಾತುಂ ಶಕ್ನುವಂತಿ ಪರಿತ್ರಾತುಂ ನರಂ ಕಾಲೇನ ಪೀಡಿತಂ ಅಂತ. ಅದು ನಾರಾಯಣನ ಅಂಕೆಯಲ್ಲಿ ಒಳಪಟ್ಟಾಗ ಯಾರಿಲ್ಲ. ನಾಗಾಮಿನವನತ್ತಮ್ಮೈ ಪ್ರತಿಘಾತ ಶತೈರಪಿ ಶಕ್ನುವಂತಿ ಪ್ರತಿವ್ಯೋಢುಂ ಋತೆ ಬುದ್ಧಿಬಲಾತು ನರ. ಒಂದೊಮ್ಮೆ ಬರತಕ್ಕ ಅನರ್ಥವನ್ನು ಅದು ಖಂಡಿತವಾಗಿ ಇವನು ಎರಗದೆ ಅಂತ ಆದರೆ ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಗೆ ಆಗುವುದೇ ಇಲ್ಲ. ನೀವು 100 ಗಟ್ಟಲೆ ಗೋಡೆ ಕಟ್ಟಿ ನೀರಿನ ಪ್ರವಾಹ ಅದು ಹರಿದುಕೊಂಡು ಹಾರಿಸಿಕೊಂಡು ಹೋಗ್ತದೆ. ಹಾಗೆ ಬರಬೇಕಾದ ಅನರ್ಥ ಮನುಷ್ಯನಿಗೆ ಎಂತ ಮಾಡಿದರೂ ತಡಿಲಿಕ್ಕೆ ಆಗುವುದಿಲ್ಲ, ಹೊಡಿಲಿಕ್ಕೆ ಬರುವುದಿಲ್ಲ. ಆಗುವುದಿದ್ದರೆ ಒಂದು ಬುದ್ಧಿ ಬಲದಿಂದ, ಅದೇ ಮತ್ತೆ ಬುದ್ಧಿ ಅಂದರೆ ಕಾಲನೇ ಭಗವಂತನೇ, ಜ್ಞಾನದ ಬಲದಿಂದ ಭಗವಂತನ ಅನುಗ್ರಹ ವಿಶೇಷದಿಂದ ಎಲ್ಲಿ ಆದರೂ ಆಗುವುದಿದ್ದರೆ ಅಂತ ಬುದ್ಧಿ ಅದು ಕೊಡುವುದು ದೇವರೇ. ಧಿಯೋಯೋನ ಪ್ರಚೋದಯ, ಬುದ್ಧಿ ಕೊಡುವ ಅವನೇ. ಅಂತ ಬುದ್ಧಿ ನಮ್ಮಲ್ಲಿ ಇರುವುದೇ ಇಲ್ಲ. ಅದು ಸತ್ಯ ಸಂಕಲ್ಪ ಬುದ್ಧಿ ಇರುವಂಥದ್ದೆಲ್ಲ ಮುಕ್ತರಿಗೆ ಮಾತ್ರ. ಅಂಥವರಿಗೆ ಆನಂದ, ಅದು ಇಲ್ಲಿ ಅಲ್ಲ. ಈ ಲೋಕದಲ್ಲಿ ಇದ್ದಾಗ ಎಲ್ಲರೂ ಸಹ ಸೋಲ್ತಾರೆ, ತೊಂದರೆ ಅನುಭವಿಸ್ತಾರೆ. ಪೂರ್ಣವಾಗಿ ಅಂತೂ ಆಗುವುದಿಲ್ಲ ರಕ್ಷಣೆ ಮಾಡಲಿಕ್ಕೆ. ಪರ್ಯಾಯೈಹಿ ಅನ್ಯಮಾನಾನಾಂ ಪರಿತ್ರಾತ ನ ವಿದ್ಯತೆ ಪರಿತಃ ತ್ರಾತ. ಪರಿಪೂರ್ಣ ಲೆಕ್ಕಾಚಾರದಲ್ಲಿ ರಕ್ಷಣೆ ಮಾಡುವವ ಅಂತ ಇಲ್ಲವೇ ಇಲ್ಲ. ಒಂದು ಹೊಡೆತವಿದ್ದಾಗ ತಪ್ಪಿಸಿಕೊಳ್ಳಬಹುದು, ಇನ್ನೊಂದು ಹೊಡೆತವಿದ್ದಾಗ ತಪ್ಪಿಸಬಹುದು. ಆಗ ಅವನು ತಪ್ಪಿಸುವ ಕಥೆಯನ್ನೆಲ್ಲ ಅರ್ಥ ಮಾಡಿಕೊಳ್ಳುವವ ಹೊಡೆತವನ್ನು ಬೇರೆ ಕಡೆಯಲ್ಲಿ ಕೊಡ್ತಾನೆ, ತಪ್ಪಿಸಲಾರದ ಕಥೆ ಆಗ್ತದೆ. ಆಗ ಎಷ್ಟೊಂದು ನೀವು ಹೊಡೆತವನ್ನು ತಪ್ಪಿಸಿಕೊಳ್ಳಬಹುದು, ಆಗುದಿಲ್ಲ. ಹಾರಿ ನೆಗೇರಿ ಅಡಿಯಲ್ಲಿ ಬಿದ್ದುಕೊಳ್ಳಿರಿ, ಮಲಗಿರಿ, ತಿರುಗಿರಿ, ಕೊನೆಗೆ ಅರ್ಥ ಆಗ್ತದೆ. ಓ ಇಷ್ಟೆಲ್ಲ ಮಾಡ್ತಾನಲ್ಲ, ಹೇಗೆ ಬೇಕಾದ್ರೆ ಹೊಡಿಬೋದು, ಅರ್ಥ ಆಗ್ತದೆ ಆಗ ಹೇಗೆ ಹೊಡಿತಾನೆ. ಆಗ ಯಾವುದೋ ಒಂದು ಮಾಡಿದಾಗ ಎಲ್ಲಿ ಒಂದು ಕಡೆಯಲ್ಲಿ ಹೊಡೆದು ಬಿದ್ದೇ ಬೀಳುತ್ತದೆ, ಬೀಳೇಬೇಕು. ಹಾಗೆ ಮತ್ತೆ ಮತ್ತೆ ಬರುವ ಸಂಕಟಗಳನ್ನು
ಯಾವತ್ತು ಪರಿಹರಿಸಲಿಕ್ಕೆ ಒಂದೆರಡು ಸರ್ತಿಯಲ್ಲಿ ಬುದ್ಧಿಯೋ ಬಲವೋ ಮಿತ್ರರೋ ಮತ್ತೊಂದೋ ಇನ್ನೊಂದು ನೋಡಿಕೊಳ್ಳುತ್ತದೆ, ಎಲ್ಲ ಕಡೆಯಲ್ಲಿ ಅಲ್ಲ. ಇದೊಂದು ದುಃಖಂ ಯತ್ ಶಕ್ರ ಕರ್ತಾಹಮಿತಿ ಮನ್ಯಸ್. ನನಗೊಂದು ತುಂಬಾ ಬೇಜಾರು ಯಾಕೆ ಕೇಳಿದ್ರೆ, ನೀನೇ ಮಾಡಿದ್ದು ಅಂತ ತಿಳ್ಕೊಳ್ತಿಲ್ಲ, ಅದೇ ಹಣೆ ಬರ ಹಾಳು ಅಂತ. ಎಂಥದ್ದು ಮಾರಾಯ ಕರ್ತೃ, ಯಾರು ಮಾರಾಯ, ಹೇಗೆ ಆಗ್ತದೆ, ಹೇಗೆ ತಿಳ್ಕೊಳ್ಳೋದು, ಇದು ನಿನ್ನದು ಎಂಥದ್ದು ಸಮಯ ಇಲ್ಲದ ತಲೆ ಅಂತ ಹೇಳ್ತೇನೆ. ಇಂದ್ರ ಪ್ರಾಗ್ರತೆಯ ಬುದ್ಧಿಯ ಪ್ರಲಪನ್ ನಾಮ ಬುದ್ಧಿಯಸಿ. ನಿನಗೆ ಅರ್ಥ ಆಗ್ತಾ ಇಲ್ಲ, ನಿನ್ನ ಬುದ್ಧಿ ನೆಟ್ಟಗಿಲ್ಲ, ಹಾಗಾಗಿ ನೀನೇ ಮಾಡಿದ್ದು ತಿಳ್ಕೊಳ್ಳೋದು. ಏನ್ ಮಾಡೋದು, ಎಲ್ಲಿ ಕರ್ತೃತ್ವ ಉಂಟು ನಮಗೆ ಮಾರಾಯ. ಹಾಗೆ ನಾವೇ ಕರ್ತೃಗಳಾಗಿದ್ರೆ ನಮ್ಮನ್ನು ಮಾಡಿದವರು ಯಾರು? ನಮ್ಮನ್ನು ನಾವು ಮಾಡಿಕೊಳ್ತೇವೆಯಾ? ನಾವೇ ಎಲ್ಲ ಮಾಡೋದಾಗಿದ್ರೆ, ಅಡುಗೆ ನಾನು ಮಾಡುತ್ತೇನೆ, ಓಕೆ ಮಾರಾಯ. ಮತ್ತೆ ಹೊಲದಲ್ಲಿ ಬಿತ್ತು ನಾನು ಮಾಡ್ತೇನೆ, ಆಯ್ತು ಮಾರಾಯ. ಮತ್ತೆ ತಟ್ಟೆ ನಾನು ತೊಳಿತೇನೆ, ಸರಿ ಮಾರಾಯ. ಊಟ ಮಾಡ್ತೇನೆ, ಆದೀತು ಮಾರಾಯ. ಯಾವಾಗ? ನೀನು ಹುಟ್ಟಿ ಬಂದಂದ್ರಲ್ಲ, ನಿನ್ನ ಹುಟ್ಟಿಸಿದ್ಯಾರು ಮತ್ತೆ? ನೀನೇ ಹುಟ್ಟಬೇಕು. ನನ್ನ ಹೊಟ್ಟೆಯಲ್ಲಿ ನಾನು ಹುಟ್ಟುವುದು ಅದಾಗದ್ದು ಮತ್ತೆ ಆಯ್ತಲ್ಲ. ಹಾಗೆ ಎಲ್ಲ ಕೆಲಸ ನಾವೇ ಮಾಡಲಿಕ್ಕೆ ಬರುವುದಿಲ್ಲ ಮಾರಾಯ. ನಾವೇ ಎಲ್ಲವನ್ನು ಮಾಡೋದಾಗಿದ್ರೆ, ಜೀವನ ಕರ್ತರಾಗಿದ್ರೆ ಮತ್ತೆ ದೇವರೆಂತದಕ್ಕೆ? ಅವನು ಹೇಗಾಗ್ತಾನೆ? ಇಲ್ಲ, ನನ್ನನ್ನು ತಂದೆ ತಾಯಿಗಳು ಹುಟ್ಟಿಸಿದ್ದಾರೆ, ಸರಿ, ಅವರನ್ನು ಹೇಳಲೇಬೇಕಲ್ಲ, ಹೋಗ್ಬೇಕಲ್ಲ ಹಿಂದಕ್ಕೆ. ಆಗ್ಲಿಲ್ಲ. ಆದ್ರಿಂದ ನಾನು ಹೇಳಿದ್ದು, ನೀನೇ ಮಾಡಿದೆ ಅಂತ ತಿಳ್ಕೊಳ್ಳೋದುಂಟಲ್ಲ, ಭಾರಿ ಕಷ್ಟದ್ದು. ಯದಿ ಕರ್ತ ಭವೇತ್ ಕರ್ತ ನಕ್ರಿಯೇತ ಕದಾಚ. ಒಂದೊಮ್ಮೆ ನಾನೇ ಮಾಡುವವನು ನಾನೇ ಆಗಿದ್ರೆ, ಕರ್ತೃ ನಾನೇ ಆಗಿದ್ರೆ, ನಾನು ಯಾಕೆ ಕೆಲಸ ಮಾಡುತ್ತೇನೆ? ಎಂತದಕ್ಕೆ? ಹಾಳಾಗ್ಲಿಕ್ಕೆ. ದುಃಖವನ್ನು ಅನುಭವಿಸುವಂತ ಕ್ರಿಯೆಯನ್ನು ಮಾಡಲಿಕ್ಕೆ ನಾನು ಯಾಕೆ ಹೋಗ್ತೇನೆ? ನಾನೇ ಕರ್ತರಾದ್ರೆ. ಹಾಗಾದ್ರೆ ಮಾಡಿದ್ದರಲ್ಲಿ ಏನು ತೊಂದರೆ ಎಡವಟ್ಟು ಆಗುವುದು ಅಚಾನಕ ಅಂದ್ರೆ, ಹಾಗಾದ್ರೆ ನಾನು ಮಾಡಿದ್ದಲ್ಲ ಅಂತ ಅರ್ಥ. ಬಲಾದಿವ ನಿಯೋಜಿತ, ಕೃಷ್ಣ ಹೇಳ್ತಾನಲ್ಲ, ಪ್ರಕೃತಿ ಸ್ವಾ ನಿಯೋಕ್ಷತಿಯಿಂದ. ನೀನು ಬೇಡ ಅಂತ ಕೂತರು ಸಹ ಆಗುವುದಾಗಿಯೇ ಆಗ್ತದೆ, ಕೆಲಸ ಆಗಿಸಿಯೇ ಬಿಡ್ತದೆ. ಹಾಗಾಗಿ ನಾನು ಅಲ್ಲ, ಇದ್ದಾನೆ. ಯಸ್ಮಾತ್ ಕ್ರಿಯತೆ ಕರ್ತ ತಸ್ಮಾತ್ ಕರ್ತಾ ಹಿ ಅನೀಶ್ವರ. ನಾವು ಮಾಡುವುದು ನಾವಲ್ಲ, ಆದ್ರಿಂದ ನಾವು ಮಾಡಲಿಕ್ಕೆ ನಾವು ಯೋಗ್ಯರೇ ಅಲ್ಲ. ನಮಗೆ ಕರ್ತೃತ್ವದಲ್ಲಿ ಪ್ರಭುತ್ವ ಇಲ್ಲ, ಗ್ಯಾರಂಟಿತನ ನಾವು ಮಾಡಿದ್ದಲ್ಲ. ಒಬ್ಬ ಮಾಡಲಿಕ್ಕೆ ಇರಲಿಕ್ಕೆ ಹೋಗಿ ಅವನಿಂದಾಗಿ ನಾವು ಪ್ರೇರಣೆಯಲ್ಲಿ ಮಾಡ್ತೇವೆ, ಸೋಲ್ತೇವೆ, ತಪ್ಪು ಮಾಡ್ತೇವೆ, ಬೀಳ್ತೇವೆ, ಹೆಚ್ಚು ಕಡಿಮೆ ಆಗ್ತದೆ, ಇಷ್ಟೇ. ಇದು ನಮ್ಮ ಕೈಯಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಕಥಂ ಅಸ್ಮದ್ ವಿದಹ ನಾಮ ಜಾನನ್ ಲೋಕ ಪ್ರವೃತ್ತಯ ಕಾಲೇನ ಅಭ್ಯಾತಃ ಶೋಚೇತ್. ನಾನೇ ಕೇಳಬೇಕು ಗೊತ್ತಾಗಿಸಿಕೊಂಡವ. ಲೋಕದ ವಾರ್ತೆಗಳು ಗೊತ್ತಾಗಿ ನಡೆ ಹೀಗೆ ಅಂತ ಆಗಿದ್ದ ನಂತರ ನಾನು ಯಾಕೆ ಹೇಳಬೇಕು? ಯಾಕೆ ಸಂಕಟ ಪಡ್ತೇನೆ? ಮುಖ್ಯದ್ವಾಪ್ಯತ ವಿಭ್ರಮೇತ್. ಅಯ್ಯೋ ಅಂತೇಳಿ ಪರಿಸ್ಥಿತಿಯನ್ನು ತಪ್ಪು ಮಾಡಿಕೊಳ್ತೇನ? ಮೋಹಾಡರ್ತದ ನನಗೆ? ಅಳ್ಳಿಕ್ಕೆ ಹೋಗ್ತೇನ? ಅವ ಕೇಳಿದ್ ಯಾಕೆ ಹೇಳೋದಿಲ್ಲ ಅಂತ. ಯಾಕೆ ಹೇಳಬೇಕು ಹೇಳ್ತಾನೆ. ಲೋಕದ ಕತೆ ಹೀಗೆ ಗೊತ್ತಾದ ನಂತರ, ಕಾಲದ ಹೊಡೆತದಲ್ಲಿ ಎಲ್ಲರದ್ದು ಹೀಗೆ ಪರಿಕ್ರಮ ಅಂದ ನಂತರ ಆಗ್ತದೆ, ಮುಂದೊಂದು ದಿನ ಆಗ್ತದೆ, ಚೇಂಜ್ ಉಂಟು ಅಂತ ಗೊತ್ತಿದ್ದ ನಂತರ ನಾವ್ಯಾಕೆ ಹೇಳಬೇಕಯ್ಯ? ನಾವ್ಯಾಕೆ ಸಂಭ್ರಮಿಸಬೇಕು? ನಾವ್ಯಾಕೆ ಮೋಹಗೊಳ್ಳಬೇಕು? ನಾವ್ಯಾಕೆ ಹೇಳಲಿಕ್ಕೆ ಬರಬೇಕು ಅಂತಾನೆ. ಅಹಂಚ ತ್ವಂಚ ಯೇ ಚಾನ್ಯೇ ಭವಿಷ್ಯಂತಿ ನರಸುರಾಧಿಪ ತೇ ಸರ್ವೇ ಶಕ್ರ ಯಾಸ್ಯಂತಿ ಮಾರ್ಗಂ. ಹಿಂದೆ ಹೋದವರು ಯಾರೆಲ್ಲ ಇದ್ದಾರೆ? ಗತಂ ಮಾರ್ಗಂ ಇಂದ್ರ ಶತೈರ್ಗತಂ. 100 ಗಟ್ಟೆ ಇಂದ್ರಲ್ಲಿ ಹೋದ ದಾರಿಯಲ್ಲಿ ನಾನು ಹೋಗ್ತೇನೆ, ನೀನು ಹೋಗ್ತೀನಿ, ಎಲ್ಲರೂ ಹೋಗ್ತಾರೆ. ಹೋದಲ್ಲಿಯೇ ಹೋಗುವುದು ಎಲ್ಲರೂ. ಎಲ್ಲ ಸತ್ತೋದವರೇ, ಎಲ್ಲ ಯಾರು ಸಹ ಶಾಶ್ವತವಾಗಿ ಉಳಿದವರೇನಲ್ಲ. ಹೋದವರ ಬೆನ್ನೆ ಹಿಂದೆ ಹೋಗ್ಲಿಕ್ಕೆ ಇರೋರು, ನಾನಾಗಲಿ ನೀನಾಗಲಿ ಉಳಿದವರಾಗಲಿ ಯಾರೇ ಆಗಲಿ, ಆದವರಾಗಲಿ ಬರೋವರಾಗಲಿ ಯಾರು ಸಹ ನಿಲ್ಲುವವರಿಲ್ಲ. ಹೋಗುವುದೇ ದಾರಿಯಲ್ಲಿ ಅಷ್ಟೇ. ನೀನೆಂತ ಗೊತ್ತುಂಟ? ನಿನ್ನದು ವಿಚಿತ್ರ ಅನಿಸಿದ್ದೇನೆಂದರೆ, ಇದಂತೂ ಲಬ್ಧ್ವ ಸಂಸ್ಥಾನಂ ಆತ್ಮಾನಂ ಬಹುಮನ್ಯಸ್. ಈ ಒಂದು ಪೀಠ ಸಿಂಹಾಸನಾಧೀಶ್ವರನಾಗಿ ನೀನು ಮೆರೆದೆ ಅಂದ ತಕ್ಷಣ ನೀನಿದು ಶಾಶ್ವತ ಅಂತ ತಿಳ್ಕೊಂಡೆ. ತಮಾಷೆ ಮಾಡ್ದೆ. ಇದಂತೂ ಲಬ್ಧ್ವ ಅಂತ ಬಲ್ಲಿರೇನಯ್ಯ ಇರುವಂತಹ ಸ್ಥಳ ಅಂತ ಗೂಗ್ಲಿ ಶುರು ಮಾಡ್ತಾನೆ. ಎಷ್ಟು ದಿನದ ಮಟ್ಟಿಗೆ ದೊರೆಗಳು ಎಲ್ಲಿದ್ದಾರೆ? ಒಂದು ಅಂಗಿಸ್ತಾನೆ, ಬಹಳ ಚಂದವಾಗಿ ಬಲಿ ಹೇಳುತ್ತಾನೆ. ನೀನುಂಟಲ್ಲ ಮಾರೆಯ, ಕೂತ ನಂತರ ನೀನು ಗಟ್ಟಿಗ ಅಂತ ತಿಳ್ಕೊಂಡೆ, ಇನ್ನು ಶಾಶ್ವತ ಅಂತ ತಿಳ್ಕೊಂಡೆ. ನಿನ್ನನ್ನು ನೀನೊಂದು ಹೊಗಳಿಕೊಳ್ಳುವುದು ನೋಡಿಕೊಂಡ್ರೆ ಉಂಟಲ್ಲ, ಅಯ್ಯಬ್ಬ ನನಗೆ ಕಾಣ್ತದೆ ಮಾರೆಯ ನೀನು ದೇವರ ಅಂತ ಅನಿಸ್ತದೆ ಅಂತಾನೆ. ನೋಡಿ ಎಷ್ಟು ತಮಾಷೆ ಮಾಡ್ತಾನೆ ಅಂತ. ಸರ್ವಭೂತ ಭವಂ ದೇವಂ ಬ್ರಹ್ಮಾಂಡಮಿಮ ಶಾಶ್ವತ.
ಹಾಗಾದ್ರೆ ಎಲ್ಲರಿಗೂ ಅರ್ಥ ಆಯ್ತು ದೇವರೊಬ್ಬನೇ ಶಾಶ್ವತ ಅಂತ. ನೋಡಿ, ಬಲಿರಾಜ ಹೇಳಬೇಕಾಯ್ತು ನಮಗೆಲ್ಲ ದೇವರು ಅಂತ ಆಗಿದ್ರೆ ಇಂದ್ರನು ದೇವರೇ, ರುದ್ರ ದೇವರಾಗುವಾಗ ಇಂದ್ರ ಯಾಕೆ ದೇವರಾಗಬಾರದು? ಇಂಥ ಪರಿಸ್ಥಿತಿಗಳನ್ನು ಆಚೆಗೆ ಆಗ್ತದೆ ಅರ್ಥ ಮಾಡಿಕೊಂಡಾಗ. 1000 ಗಟ್ಟಲೆ ಗೆರೆಗಳು ಅರ್ಥ ಇಲ್ಲದೆ ಅವರಿಗೆ ನೋವು ತರ್ತದೆ, ಆದರೂ ಇನ್ನು ಹೇಳುವುದು ಬಿಡುವುದಿಲ್ಲ. ಅಡ್ಡವಾದವನ್ನು ಇವತ್ತು ಮತ್ತೆ ನಡೆಸ್ತಾನೆ ಇದ್ದಾರೆ. ಎಂತೂ ಅವರ ಅಡ್ಡರೇ ಇದ್ದಾರೆ ಬಿಡಿ. ಎಷ್ಟು ಚೆನ್ನಾಗಿ ರುದ್ರನೇ ನಾರಾಯಣ ಆಗಿದ್ರೆ, ನಾರಾಯಣ ರುದ್ರನಾಗಿದ್ರೆ ಇಂದ್ರನು ನಾರಾಯಣನೇ. ಅಲ್ಲಿ ವಾಕ್ಯ ಹಾಗೆ ಉಂಟು, ಎಲ್ಲ ಉಂಟು. ರುದ್ರಶ್ಚ ನಾರಾಯಣ ಇದ್ದಾಗೆ ಇಂದ್ರಶ್ಚ ನಾರಾಯಣ, ವಾಯುಶ್ಚ ನಾರಾಯಣ ಎಲ್ಲರಿದ್ದಾರೆ. ಆದರೆ ಅವರೆಲ್ಲರಲ್ಲಿಯೂ ಒಳಗಿದ್ದುಕೊಂಡು ನಿಯಮನ ಮಾಡಿ ಅವರ ಕೆಲಸವನ್ನು ಮಾಡಿಸುವುದು ಭಗವಂತನಲ್ಲಿ ಇನ್ಯಾರೂ ಅಲ್ಲ. ಮನೆಯಲ್ಲಿ 4-6 ಮಕ್ಕಳಿದ್ರು ಅಥವಾ ಶಾಲೆಯಲ್ಲಿ ಅವರೆಲ್ಲ ಇದ್ರು, ಅಧ್ಯಾಪಕರ ಗುರುಗಳೇ ಅವರಿಂದ ಮಾಡಿಸುವುದರಿಂದ ನಾವು ಹೇಳುವುದೇನು? ಎಲ್ಲ ಮಕ್ಕಳು ಮಾಡಿದ್ರು ಅವರು ಹೇಳ್ತಾರೆ. ಆದರೆ ಎಲ್ಲ ಮಕ್ಕಳಿಂದ ಅವರೇ ಮಾಡಿಸಿದ್ದೆಲ್ಲ ಕರ್ಮ ಹಾಗೆ. ಅದರಂತೆ ಎಲ್ಲ ಘಟನೆಗಳು ದೇವರಿಗೆ ಪರಿಚಾರಕರಾಗಿದ್ದಾರೆ. ದೇವರವರಿಗೆ ಬಹಳಷ್ಟು ವೈಭವವನ್ನು ವ್ಯವಸ್ಥೆ ಮಾಡಿದ್ದಾನೆ. ಹಾಗೆ ಇಲ್ಲಿ ಹೇಳ್ತಾನೆ, ಇವ ಎಂಥದ್ದು ಮಾರಾಯ, ನೀನೇ ಶಾಶ್ವತ ಅಂತ ತಿಳ್ಕೊಂಡಿಯಲ್ಲ, ನಿನ್ನ ತಲೆಯಲ್ಲಿ ನೀನೇ ದೇವರು, ಸರ್ವಭೂತ ಭವಂ ದೇವಂ ಬ್ರಹ್ಮಾಣಂ ಇವ ಹೇಳ್ತಾನೆ. ಮತ್ತೆ ನೋಡಿ, ಶಾಶ್ವತ. ಹಾಗಾದರೆ ಸರ್ವದೇವತೆಗಳನ್ನು ಸೃಷ್ಟಿ ಮಾಡಿದ, ಅದರ ರುದ್ರನನ್ನು ಬಿಟ್ಟೇನಲ್ಲ, ಎಲ್ಲ ದೇವತೆಗಳನ್ನು ಸೃಷ್ಟಿ ಮಾಡಿದ, ಪರಿಪೂರ್ಣನಾದ, ಅತ್ಯಂತ ವೃದ್ಧನಾದ, ಸಮೃದ್ಧನಾದ, ವೇದೋಕ್ತನಾದ, ಸಕಲ ಶಬ್ದ ವಾಚ್ಯನಾಗಿರತಕ್ಕ ಭಗವಂತನೊಬ್ಬನೇ ನಿರಂತರ ನಿತ್ಯನಾಗಿರುವ ಒಂದೇ ಲೆಕ್ಕ. ಅವನಿಗೆ ಯಾವುದೇ ರೀತಿಯಾದ ಹುಟ್ಟು ಸಾವುಗಳಾಗಲಿ, ಕಾಲದ ಬೆಟ್ಟಾಗಲಿ, ಅವನೇ ಕಾಲ ಉಳಿದವರಿಗೆ, ಅವನದ್ದೇ ಸ್ಥಾನ ಮಾನ ಉಳಿದವರದ್ದಲ್ಲ. ನೀನು ಮಾತ್ರ ಮಾರೆ ಅವನಾಗೆ ತಿಳ್ಕೊಳ್ತಾ ಇದ್ದೀಯಲ್ಲ ಅಂತ ನಾಚಿಕೆ ಆಗ್ತದೆ ಅಂತ ತಮಾಷೆ ಮಾಡ್ತಾನೆ. ನಾನು ದೇವರಿಗೆ ಹೇಳಿಕೊಳ್ಳುವವರಿಗೆ, ನಾನು ದೇವರಂತೆ ಹೇಳಿಕೊಳ್ಳುವವರಿಗೆ ದೊಡ್ಡ ಪೆಟ್ಟನ್ನು ಬಲಿರಾಜ ಕೊಡ್ತಾ ಇದ್ದಾನೆ, ಹೊಡೆತ. ಇಂದ್ರನಿಗೆ ಬೈತ ಉತ್ತರ ಕೊಡಬೇಕಿತ್ತಲ್ಲ ಇಂದ್ರೆ, ನಾನೇ ದೇವರಾಗ್ತೇನೆ ಅಂತ. ಏನು ಮಾತಾಡೋದಿಲ್ಲ. ಇವರೆಲ್ಲ ಹೋದವರು ಹೋಗಿದ್ದಾರೆ ಅಂತ ಹೇಳ್ತಾನೆ, ಯಾರು ದೇವರಾದದ್ದೇ ಅಲ್ಲ. ಬ್ರಹ್ಮೈಕ್ಯ ಆಗುವ ಪ್ರಶ್ನೆಯೇ ಇಲ್ಲ. ಏನೆಂತ ಮಾಡ್ಲಿಕ್ಕೆ ಆಗ್ತದೆ? ನಚೇದಂ ಅಚಲಂ ಸ್ಥಾನಂ ಅನಂತಂ ವಾಪಿ ಕಸ್ಯಚಿತ್. ಇದು ಯಾರಿಗಾದರೂ ನಿತ್ಯವಾ ಈ ಪೋಸ್ಟ್? ಇದು ಯಾವತ್ತಾದರೂ ಅಲುಗಾಡದಿರುವಂಥ ಸಂಗತಿಯ? ಅಲ್ಲವೇ ಅಲ್ಲ. ಇದು ಯಾವುದೂ ಅಲ್ಲ. ಮತ್ತೆ ತೊಂದು ಬಾಲಿಶಯ ಬುದ್ಧಿಯಾ ಮಮೇದ ಮಿತಿ ಮನ್ಯಸೆ. ನೀನು ಸಣ್ಣ ಮಕ್ಕಳಾಗಿ ಚೈಲ್ಡಿಶ್, ನಿಂದು ತಲೆ ಸರಿ ಇಲ್ಲ. ನಿನ್ನದೇ ದೊಡ್ಡ ಸಂಗತಿ, ಇದು ನಿನ್ನದೇ ಸ್ಥಾನಮಾನ, ಇದು ನಿನಗೆ, ಇದು ಶಾಶ್ವತ ಎಲ್ಲ ತಿಳ್ಕೊಳ್ಳುತ್ತೆ. ಇದಲ್ಲ, ಇದು ಶಾಶ್ವತ ಅಲ್ಲವಾದದ್ದು. ಇದು ನಿನಗೆ ಬರುವುದೇ ಇಲ್ಲ. ನಿನಗಿದ್ರ ಬಗ್ಗೆ ಗೊತ್ತಿಲ್ಲ. ಅವಿಶ್ವಸ್ತೆ ವಿಶ್ವಸಿಹಿ. ಇದರ ಮೇಲೆ ವಿಶ್ವಾಸ ಇಡ್ಲಿಕ್ಕಿಲ್ಲ ಮಾರಯ್ಯ. ನಾಳೆ ಇನ್ನೊಬ್ಬನಾದ್ರೂ ಫೈಟಿಂಗ್ಗೆ ಬಂದರೆ ನೀನು ಸೋಲ್ತಿ, ನೀನು ಬಿಡಬೇಕು, ಅವನಾಗ್ತಾನೆ ಇಂದ್ರ. ಆಗ ನಿನಗೆ ಇದರ ಮೇಲೆ ವಿಶ್ವಾಸ ಇರಬಾರ್ದಲ್ಲಿ ವಿಶ್ವಾಸ ಉಂಟು. ಸ್ಥಾನಮಾನಗಳಲ್ಲಿ ನಿನಗೆ ಭಾರಿ ಆಸೆ ಆಕಾಂಕ್ಷೆಗಳು ಇಲ್ಲ. ಇದು ವಿಶ್ವಾಸ ಇರ್ಲಿಕ್ಕೆ ಜಾಗ ಅಲ್ಲ, ಇದು ತಪ್ಪು. ಮತ್ತೆ ಮನ್ಯತೇವ ಅಧ್ರುವೇ ಧ್ರುವಂ, ಮನ್ಯಸೇವಾ ಅಧ್ರುವೇ ಧ್ರುವಂ. ಇದು ಶಾಶ್ವತ ಸ್ಥಾನ ಅಲ್ಲದನ್ನು ಶಾಶ್ವತ ಅಂತ ತಿಳ್ಕೊಂಡು ಪರ್ಮನೆಂಟ್ ಆಯ್ತು, ನಾನು ಇಂದ್ರ ಆಗಿ ಆಯ್ತು, ಇನ್ನಿಲ್ಲೇ ಅಂತ. ಇನ್ನು ಬೇರೆ ಯಾರಾದ್ರು ಹೊಡಿಲಿಕ್ಕೆ ಬರಬಹುದು, ಅವರಿಂದ ನೀನು ಕಳಿಸಿಕೊಂಡು ಹೋಗ್ತೀಯ. ಅದು ಇದು ಧ್ರುವ ಸ್ಥಾನ ಅಲ್ಲ, ನಿತ್ಯ ನೀನು ಇಲ್ಲೇ ಇರುವುದು ಅಲ್ಲ. ಎಷ್ಟು ಆಯ್ತು. ನಿತ್ಯಂ ಕಾಲ ಪರಿಹಿತಾತ್ಮ ಭವತ್ಯೇವಂ ಸುರೇಶ್ವರ. ನೀನು ಒಂದಲ್ಲ ಒಂದು ದಿನ ಕಾಲಕ್ಕೆ ಬಲಿಯಾಗ್ತೀಯ. ಕಾಲದಲ್ಲಿ ಸವೆದು ಹೋಗುವ ವ್ಯಕ್ತಿ ನೀನು ಹೌದು. ಕಾಲದ ಜೊತೆಯಲ್ಲಿ ನಿನ್ನಾಟವು ಇರುವುದಿಲ್ಲ. ನೀನು ಕಳೆಯುವ ವ್ಯಕ್ತಿಯೇ, ಇರುವ ವ್ಯಕ್ತಿ ಅಲ್ಲ ನೀ. ಮತ್ತೆ ಮಮೇದ ವಿಧಿ ಮೋಹಾತ್ ತ್ವಂ ರಾಜ್ಯಶ್ರೀಂ ಅಭೀಪ್ಸಸಿ. ನನಗೆ ಬೇಕು ಅಂತ ಹೇಳಿಕೊಂಡು, ಇದು ನನ್ನದು ಹೇಳಿಕೊಂಡು ನೀನು ರಾಜ್ಯ ಸಂಪತ್ತನ್ನು, ದೊರೆತನವನ್ನು, ಒಡೆತನವನ್ನೆಲ್ಲ ಇಷ್ಟಪಡ್ತಾ ಇದ್ದಿ. ನೈಯಂತವ ನಚಾಸ್ಮಾಕಂ ನಚಾನ್ಯೇಷಾಂ ಸ್ಥಿರಾಮತ. ಕೇಳ್ತೀಯಾ? ಅದು ಎಲ್ಲಿಯಾದ್ರೂ ಗಟ್ಟಿ ನಿಂತದ್ದುಂಟ? ರಾಜ್ಯ ಸಂಪತ್ತು ನಮ್ಮಲ್ಲಿತ್ತು, ನಿನಗೆ ಬಂದಿದೆ, ನಿನ್ನಲ್ಲಿ ಹೋಗ್ತದೆ, ನಮ್ಮಲ್ಲಿ ಬರ್ತದೆ, ಇನ್ಯಾರಿಗೆ ಹೋಗ್ತದೆ? ಎಲ್ಲಿಯೂ ಅದು ಸರ್ತ ನಿಂತದ್ದಿಲ್ಲ. ಯಾರೂ ಇಲ್ಲಿ ಗಟ್ಟಿಯಾದ ರಾಜರಾಗಲಿಲ್ಲ. ಅಧಿಕ್ರಮ್ಯ ಬಹೂನ್ ಅನ್ಯಾನ್ ತ್ವಯಿತಾವಧಿಯಂ. ಅಷ್ಟೇ. ಎಷ್ಟು ಜನರೆಲ್ಲ ದಾಟಿ ಬಂದಿದೆ, ಎಷ್ಟು ಜನರೆಲ್ಲ ಬಿಟ್ಟು ಹೋಗಿದೆ, ಈಗ ನಿನ್ನಲ್ಲಿ ಕೂತಿದೆ.
ಅದು ಎಷ್ಟು? ಸ್ವಲ್ಪ ಸಮಯ ಮಾತ್ರ. ಆನಂತರ ಕಂಚಿತ್ ಕಾಲಮಿಯಂ ಸ್ಥಿತ್ವ ತ್ವಯಿ ವಾಸವ ಚಂಚಲ. ಈಗ ನಿನ್ನಲ್ಲಿಗೆ ಬಂದದ್ದು ತ್ವಯಿತಾವಧಿಯಂಗತ, ನಿನ್ನಲ್ಲಿ ಬಂದು ಸೇರಿದ ಈ ರಾಜ್ಯ ಸಂಪತ್ತಿ ಏನಿದೆ ಅದು ಸ್ವಲ್ಪ ಸಮಯ ನಿನ್ನಲ್ಲಿ ಇರ್ತದೆ. ಒಂದು ಸಮಯ ಬರ್ತದೆ, ಆಗ ಅದು ಮತ್ತೆ ಹೋಗ್ತದೆ. ಯಾಕೆ? ಅದು ಸಂಪತ್ತಿನ ಹೆಸರೇ ಚಂಚಲ ಅಂತ. ಅದು ಚಲ ಚಲ ಹೋಗ್ತಾನೆ ಇರುವುದು. ಒಂದು ಕಡೆ ಕೂತ್ಕೊಳ್ಳೋ ಕ್ರಮವೇ ಇಲ್ಲ. ಅದು ಸ್ಥಿರ ಅಂತ ನೀನು ತಿಳ್ಕೊಂಡದ್ದಿಲ್ಲ. ಅದು ಸ್ಥಿರ ಅಲ್ಲ, ಅಲ್ಲವೇ ಅಲ್ಲ. ಹೇಗೆ ಕೇಳಿದರೆ ಗೌರ್ ನಿವಾಸಂ ಇವ ಉತ್ಸೃಜ್ಯ ಪುನರನ್ಯಂಗಮಿಷ್ಯತೆ. ಒಂದು ದನ ಒಂದು ಮನೆಯಲ್ಲಿದೆ, ಆ ಮನೆಯನ್ನು ಬಿಡ್ತದೆ, ಇನ್ನೊಂದು ಮನೆ ಹೋಗ್ತದೆ. ಒಂದು ದನ ಒಂದು ಕಡೆಯಲ್ಲಿ ಹಸಿರು ಹುಲ್ಲು ಮೇಯ್ತಾ ಇದೆ, ಅಲ್ಲಿಂದ ಬಿಡ್ತದೆ, ಇನ್ನೊಂದು ಕಡೆ ಹೋಗ್ತದೆ. ಅದು ಒಂದೇ ಕಡೆ ನಿಲ್ಲುವುದಿಲ್ಲ. ಹುಲ್ಲಲ್ಲಿದೆ ಬೇಕಾದಷ್ಟು. ಇಲ್ಲ, ದನ ಮೇಯುವುದನ್ನು ನೀವು ನೋಡಿ, ಕಟ್ಟಿ ಹಾಕಿಯೂ ನೋಡಿ, ಕಟ್ಟಿ ಹಾಕದೆಯೂ ನೋಡಿ. ದನದ ಕತೆ ಅದು ಕಟ್ಟೆ ಹಾಕಿದ್ರೂ ತಿಂದುಕೊಂಡು ಹೋಗ್ತಾ ಇರ್ತದೆ, ಕಟ್ಟಿದ್ರಿಂದ ಮತ್ತೆ ಅಲ್ಲಿಗೆ ಬರ್ತದೆ ಅಷ್ಟೇ. ಅದೇ ನೀವು ಬಿಟ್ಟುಕೊಟ್ರೆ ಅದು ತಿಂದುಕೊಂಡು ಹೋಗ್ತದೆ ಮತ್ತೆ ಹಿಂದಕ್ಕೆ ಸಂಜೆಗೆ ಬರ್ತದೆ. ಅದು ದನದ ಹಾಗೆ ಒಂದಲ್ಲ ಒಂದು ಬಿಟ್ಕೊಂಡು ಹೋಗ್ತಾ ಇರ್ತದೆ. ಮತ್ತೆ ದನ ಅದು ಮನೆಯಲ್ಲಿ ಸಾಕ್ಲಿಕ್ಕೆ ಇರ್ತದೆ, ಆನಂತರ ಅದು ಮರಿ ಹಾಕ್ತದೆ. ಏನು ಮಾಡ್ತೀರಿ? ಅದನ್ನು ಕಟ್ತೇವೆ, ದೊಡ್ಡದು ಮಾಡ್ತೀವಿ, ಆಯಿತು. ಮತ್ತೆ ಅದು ಇನ್ನೊಂದು ಮರಿ ಹಾಕ್ತದೆ, ಏನು ಮಾಡ್ತೀರಿ? ಅಲ್ಲ, ಅದು ಮರಿಯು ಮತ್ತೆ ಮರಿ ಹಾಕ್ತದೆ, ಏನು ಮಾಡ್ತೀರಿ? ಅಲ್ಲ, ಹಟ್ಟಿ ತುಂಬ ಎಷ್ಟು ಆಗ್ತದೆ? ಎಷ್ಟು ಯಾರು ನೋಡಿಕೊಳ್ಳೋದು ಅಷ್ಟೆಲ್ಲ ಆದಾಗ ಏನು ಮಾಡ್ತೀರಿ? ಆಗ ಇನ್ನೊಬ್ಬರಿಗೆ ಕೊಡ್ತೀರಿ. ದನ ಇರುವುದೇ ಕೊಡ್ಲಿಕ್ಕೆ, ಗೋದಾನ ಅಂತಲ್ವಾ, ಅದು ಸಂಪತ್ತಲ್ಲ ಹಿಂದೆ. ಹಾಗಾಗಿ ಹೀಗೇ ಕೊಟ್ಟೆ ಎಲ್ಲರಿಗೆ ಆಗುವುದದು. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ದನಗಳು ಇರುತ್ತಾ 10, 12, 15, 20 ಕರುಗಳನ್ನು ಹಾಕ್ದ ಮೂಲಕ ಅದನ್ನು ಕೊಡ್ತಾ ಅದು ಮತ್ತೆ ಹಾಕ್ತಾ ಎಷ್ಟು ದೊಡ್ಡದಾಗಬೇಕು. ಅದರಿಂದ ಗೌಹು ನಿವಾಸಂ ಸಮುತ್ಸೃಜ್ಯ, ಅದಕ್ಕೆ ಹೇಳಿದೆಯವರು, ಯುವೋತ್ಸೃಜ್ಯ. ದನ ಹೇಗೆ ಹುಟ್ಟಿದ ಮನೆಯನ್ನು ಬಿಟ್ಟು ಇನ್ನೊಂದು ಕಡೆಗೆ ಹೋಗ್ತದೋ, ಮತ್ತೊಂದು ಕಡೆಗೆ ತೆರಳುತ್ತದೋ, ಹಾಗೆ ಹೇಳಿದ ಅರ್ಥ ಬೇರೆ, ಈ ಅರ್ಥ ಬೇರೆ. ಇಲ್ಲಿ ಶಬ್ದದಲ್ಲಿ ಗೌರ್ ನಿವಾಸಮಿವ ಉತ್ಸೃಜ್ಯ ಇಲ್ಲವಲ್ಲಿ ಗೌರ್ ನಿಪಾನಮಿವ ಉತ್ಸೃಜ್ಯ ಅಂತ ಒಂದು ಪಾಠವನ್ನು ಮಾಡಿದ್ದಾರೆ. ಎಷ್ಟು ಸೊಗಸಿದೆ ನನಗೆ ಗೊತ್ತಿಲ್ಲ. ನಿಪಾನಂ ಅಂದರೆ ಜಲಾಶಯ ಅಂದ್ರೆ ನೀರು ಕುಡಿಯುವುದು. ನೀರು ಕುಡಿದು ಹೋಗ್ತದೆ, ಮತ್ತೆ ಬಾಯಾರಿಗೆ ಆದರೆ ಬರ್ತದೆ ವಾಪಸ್. ಅಂದರೆ ಕರು ಮೇಯ್ತಾ ಹೋದಾಗ ನಡುವೆ ನೀರೆಲ್ಲಿ ಸಿಗ್ತದೆ, ನೀರನ್ನು ಕುಡಿತದೆ, ಮುಂದುವರಿತದೆ, ಅದನ್ನು ಇಟ್ಕೊಳ್ಳುವುದಿಲ್ಲ, ಮೆರೆಯುವುದಿಲ್ಲ, ಅದು ಒಂದು ಅರ್ಥ ಹೌದು. ಆದರೆ ಗೌರ್ ನಿವಾಸಂ ಇವು ಉತ್ಸೃಜ್ಯ ಎನ್ನುವಲ್ಲಿ ದಾನದ ಕತೆ, ಅವುಗಳ ಮೇವಿನ ಕತೆ ಎಲ್ಲ ಅರ್ಥ ಇದೆ. ಒಂದು ಕಡೆ ನಿಲ್ಲುವುದಿಲ್ಲ ಎನ್ನುವ ಅರ್ಥದಲ್ಲಿ ಹೀಗೆ ಬಹಳ ವಿಶೇಷವಾಗಿರುತ್ತದೆ. ಹಾಗೆ ಸಂಪತ್ತು ಒಂದೇ ಕಡೆ ಇರುವುದಿಲ್ಲ. ಸಂಪತ್ತಿಗೂ ಗೋ ಅಂತ ಹೆಸರುಂಟು, ಗೋದ ಹೆಸರಿಗೂ ಅರ್ಥ ಉಂಟು. ಹೋಗ್ತದೆ ಅಂತಲೇ ಅರ್ಥ, ಗಚ್ಚತೀತಿ ಅಂತ ಹೋಗ್ತಾ ಇರ್ತದೆ ಅಂತ. ಅದು ಗೋವು ಒಂದು ಸಂಪತ್ತೇ ಅಲ್ವಾ. ಹಾಗಾಗಿ ಸಂಪತ್ತಿನ ದೃಷ್ಟಾಂತ ಕೊಟ್ಟು ಇನ್ನೊಬ್ಬರ ಕೈಯಲ್ಲಿ ಚಲಾವಣೆಗೊಳ್ಳುತ್ತದೆ ಎನ್ನುವ ಅರ್ಥ ಅಲ್ಲ ಆಯ್ಕೆ. ಗೌರ್ ನಿವಾಸಮಿ ಮೋಸ್ರಜಿ ಎನ್ನುವುದು ಸತ್ತಾರ್ಥ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸಂಪತ್ತು ಹೋಗ್ತಾ ಇರ್ತದೆ. ಅವನದ್ದೇನೋ ಸಾಮಾನ್ಯವೂ ತಗೊಳ್ತಾನೆ, ದುಡ್ಡು ಇವನಿಗೆ ಕೊಡ್ತಾನೆ, ಆ ದುಡ್ಡು ಅವನಿಗೆ ನಿಯೋಗ ಕೊಡ್ತಾನೆ, ಅಲ್ಲಿಂದ ಹೋಗ್ತದೆ. ಹೀಗೆ ಒಂದರ ಕೈಯಿಂದ ಒಂದು ಕೈಗೆ ದುಡ್ಡಿನ ಚಲಾವಣೆ ಆದಂತೆ ದುಡ್ಡಿನ ಅಧಿದೇವತೆಯೂ ಸಹ ಹಾಗೆ ಮಾಡುತ್ತಾ ಈ ರಾಜ್ಯಶ್ರೀಯನ್ನು, ಅಧಿಕಾರವನ್ನು ಸಹ ಇನ್ನೊಬ್ಬರಿಗೆ ಕೊಡ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಎಷ್ಟು ಜನ ಮಾರಾಯ ಸುರೇಶ ಯೇ ಅತಿಕ್ರಾಂತಹ ತಾನ್ನ ಸಂಖ್ಯಾತ ಮುತ್ಸೆ. ಎಷ್ಟು ಜನ ಈ ಒಡೆಯರಾಗಿದ್ದಾರೆ, ರಾಜರಾಗಿದ್ದಾರೆ, ಮೆರೆದಿದ್ದಾರೆ ಎನ್ನುವುದನ್ನು ಹೇಳಲಿಕ್ಕೆ ನಾನು ಹೋಗುವುದೇ ಇಲ್ಲ, ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾರಾಯ. ಯಾರೆಲ್ಲ ಪೃಥುರಾಜ ಆಗಲಿ, ಐಲಾಗಲಿ ಬಂದವರು ನೋಡ್ಲಿಕ್ಕೆ ಹೋದ್ರೆ ಹಿರಣ್ಯಕಶಿಪು ಇದ್ದಾನೆ ಇಲ್ಲಿ, ನೋಡ್ಲಿಕ್ಕೆ ಹೋದ್ರೆ ಕೈಟವನು ಮೆರೆದಿದ್ದಾನೆ ಇಲ್ಲಿ. ಹೇಳಲಿಕ್ಕೆ ಹೋದ್ರೆ ನಮ್ಮವರು ನಿಮ್ಮವರು ಅಂತಲ್ಲ, ಎಲ್ಲ ದಾಕ್ಷಾಯಿಣಿ ಮಕ್ಕಳೇ. ಅಮ್ಮನ ಹೆಸರು ಹೇಳ್ತಾನೆ ಅವನು ಕೂತ್ಕೊಂಡು. ಅಮ್ಮನ ಅಂದ್ರೆ ನೇರ ಅಮ್ಮ ಅಲ್ಲ, ಅವನಮ್ಮನಮ್ಮ ಹಾಗೆ. ಬಲಿರಾಜ ಅವನು ಹುಟ್ಟಿದ್ದು ದಿತಿಯಲ್ಲಿ, ಹಿರಣ್ಯಕಶಿಪು ಅವನ ಹೆಸರು ಕೊಡ್ತಾನೆ. ಪ್ರಹ್ಲಾದ ಅವನನ್ನು ಗಮನಿಸ್ತಾನೆ, ಅವನು ಒಡೆತನನಾಗಿದ್ದ ಅಂತ. ಹಾಗಾದರೆ ದಿತಿ ದಕ್ಷನ ಮಗಳು, ದಕ್ಷನ ಮಗಳಿ ಹಿರಣ್ಯಕಶಿಪು ಮಗ, ಹಿರಣ್ಯಕಶಿಪು ಮಗ ಪ್ರಹ್ಲಾದನ ಮಗ ವಿರೋಚನ ಮಗ ಬಲಿ. ಈಗ ಬಲಿ ಮಾತಾಡ್ತಾ ಇದ್ದಾನೆ. ಅದರಂತೆ ಆಚೆ ನೋಡಿದ್ರೆ ಅದಿತಿಯ ಮಗ ನೇರ ಇಂದ್ರನೇ, ಅವನು ದಾಕ್ಷಾಯಿಣಿ ಮಗನೇ ಅವನು. ಆ ಲೆಕ್ಕದಲ್ಲಿ ಕಶ್ಯಪರಿಗೆ ಹುಟ್ಟಿದ್ದು, ಇವನು ಕಶ್ಯಪರಿ ಹುಟ್ಟಿದ್ದು, ಅವನು ಕಶ್ಯಪರಿ ಹುಟ್ಟಿದ್ದು, ಇಬ್ಬರು ಸಹ, ಬಲಿಯೂ ಸಹ ಇಂದ್ರ ಸಹ. ಇಂದ್ರ ಏನಾಗಬೇಕು ಇವನಿಗೆ? ಆಗ ಅಜ್ಜನಾಗಿದ್ದಾನೆ ನೋಡಿ. ದಿತಿ ಮತ್ತು ಅದಿತಿ ಅಕ್ಕ ತಂಗಿಯರು, ಕಶ್ಯಪ ಒಬ್ಬ ಗಂಡ ಅವರದ್ದು. ಅದರಿಂದ ಕಶ್ಯಪನಲ್ಲಿ ದಿತಿಯಿಂದ ಹುಟ್ಟಿದವ ಹಿರಣ್ಯಕಶಿಪು, ಅಲ್ಲಿಂದ ಪ್ರಹ್ಲಾದ, ಅಲ್ಲಿಂದ ವಿರೋಚನ, ಅಲ್ಲಿಂದ ಬಲಿ. 4ನೇ ತಲೆಯಲ್ಲಿ ಇದ್ದಾನೆ. ದಿತಿಯ ಮಗನಾಗಿ
ಇವ ಸೀದ ಆದಿತ್ಯ ಮಗನಾಗಿ ಇಂದ್ರ ಕೂತಿದ್ದಾನೆ. ಇಂದ್ರ ಮತ್ತು ಬಲಿಯ ಸಂವಾದ ನೋಡಿ, ಮರಿಮಗನ ಜೊತೆಯಲ್ಲಿ ದೊಡ್ಡಪ್ಪನ ಕತೆ ಮಾತುಕತೆ. ಹೀಗಾಗಿ ಅವನು ಹೇಳುತ್ತಾ ಇದ್ದಾನೆ, ಇವರೆಲ್ಲ ಬರಲಿಲ್ವಾ ಪಟ್ಟದ ಅರಸರಾಗಿ? 41 ಜನರ ಹೆಸರು ಹೇಳ್ತಾನವ ಕೂತ್ಕೊಂಡು, ಇವರೆಲ್ಲ ಇದ್ದಾರೆ ಅಂತ ಹೇಳ್ತಾ. ಬಂದವರೆಲ್ಲ, ಬಂದು ಹೋದವರೆಲ್ಲ ಎಲ್ಲಿದ್ದಾರೆ? ಎಂತ ಲೆಕ್ಕ ಮಾಡಿದೆಂತು? ಯಾರಿದ್ದಾರೆ? ಎಲ್ಲ ಇದ್ದಾರೆ ಇವರೆಲ್ಲ ಮತ್ತೆ ನೋಡ್ಲಿಕ್ಕೆ ಹೋದ್ರೆ ತ್ವತ್ತಃ ಬಹುತರಾಷ್ಟ್ರಾನ್ಯ ಅಂತಾನಿವ. ನಿನಗಿಂತ ಮಿಗಿಲವರು ಯಾಕೆ ಎಲ್ಲ ಹೇಳ್ತಾನೆ, ಮತ್ತೆ ಕಾರಣ ಹೇಳ್ತಾನೆ. ನಿನಗಿಂತ ದೊಡ್ಡವರು, ನಿನಗಿಂತ ಜೋರಿದ್ದವರು, ನೀನೆಂಥದ್ದು ತಮಾಷೆ ಮಾಡಿದೆ. ತ್ವತ್ತಃ ಬಹುತರಾಷ್ಟ್ರಾನ್ಯ, ನಿನ್ನಿಂದ ಭಾರಿ ಹಸಿಮರವರೆಲ್ಲ. ಹೋದದ್ದೇ. ಈ ನೆಲ ನಾಗ್ತಾ ಉಂಟು. ಈ ನೆಲ ಹೇಗೆ ಉಂಟು ನೋಡು. ಸವೃಕ್ಷೌಷಧಿ ರತ್ನೇಯಂ ಸಸರಿಸ್ ಪರ್ವತಾಕರ. ಪರ್ವತಗಳೇನು, ನದಿಗಳೇನು, ಧುಮುಕಿಟ್ಟುವ ಹರಿಯುವ ವ್ಯವಸ್ಥೆಗಳು, ಜೊತೆಯಲ್ಲಿ ಬೆಳೆದ ಮರಗಳೇನು, ಬೇಕಾದಷ್ಟು ತಿನ್ನಲು ಪದಾರ್ಥಗಳೇನು, ಅವುಗಳಲ್ಲಿ ಊಟ ಮಾಡುವುದು ಅಂದರೆ ಮರಗಳದ್ದೆಲ್ಲ ನಾವು ಔಷಧಿಗಳು ಅಂದರೆ ಅನ್ನ ಮುಂತಾದ್ದೆಲ್ಲ. ಅದರೊಟ್ಟಿಗೆ ರತ್ನ ಬೇಕಾದಷ್ಟು ಕೊಡ್ತದೆ ನೆಲ. ಹಾಗಾಗಿ ಅದ್ಭುತವಾದಂಥ ಈ ಸಂಪತ್ತಿನ ಅರಗಿಣಿ ನೆಲ. ಎಲ್ಲಿದ್ದಾರೆ ಅವರೆಲ್ಲ? ನಪಶ್ಯಾಮಿ ಯೈರ್ಭುಕ್ತೇಯಂ ಪುರಾಮಹಿ ತಾನಿದಾನಿ. ಇವತ್ತು ಅವರನ್ನು ಯಾರಾದರೂ ನೋಡ್ತೇನೆ ನಾನು, ಈ ಹೆಸರು ಹೇಳಿದವರೆಲ್ಲಿದ್ದಾರ? ಯಾರಿಲ್ಲ. ನಿನಗಿಂತ ಭಯಂಕರ ಎತ್ತರದವರು ಅವರಲ್ಲಿ ಇವತ್ತು ಯಾರೆಲ್ಲ. ಈ ನೆಲ ಇದೆ, ನೆಲವನ್ನು ಅನುಭವಿಸಿದ್ದಾರೆ. ದೊರೆ ಅಂತ ಹೇಳಿದ್ದಾರೆ, ಬಲ್ಲಿರೇನೇ ಎಂದು ಶುರು ಮಾಡಿದ್ದಾರೆ ಕೂತವರು. ಎಗರಿ ಹೋಗಿದ್ದಾರೆ ಕಾಲದಲ್ಲಿ. ಏನಿಲ್ಲ, ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಷ್ಟು ಮಂದಿ ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜನ ಇದ್ದಾರೆ. ಯಾರನ್ನು ನಾವು ಇವತ್ತು ನೋಡ್ತಾ ಇಲ್ಲ. ನೆಲ ನೋಡ್ತಾ ಉಂಟು, ನೆಲದಾಗ್ತಾ ಉಂಟು, ನೆಲ ಕೇಳ್ತಾ ಉಂಟು. ನನ್ನ ಒಡೆಯ ಅಂತ ಹೇಳ್ತಾರೆ. ನಾನಿದ್ದೇನೆ, ಅವ್ರ ಒಡೆಯರು ಒಡೆದೋದ್ರು ಅಷ್ಟೇ ಅಂದ್ರೆ. ಸಂತೆಜ್ಜೆ ಪೃಥ್ವಿಂಗತಃ, ನೆಲವನ್ನು ಬಿಟ್ಟು ನೆಲ ನನ್ನದು ಅಂತ ಹೇಳಿಕೊಂಡು, ನೆಲದ ಒಡೆಯರು ಅಂತ ಹಾಕಿಕೊಂಡು, ಕೋಸಲದ ರಸ, ವಿದರ್ಭದ ದೊರೆ ಏನೆಲ್ಲ ಹಾಕೊಂಡಿದ್ದಾರೆ ನೆಲದೊಟ್ಟಿಗೆಲ್ಲ ಹಾಕೊಳ್ಳುವಾಗ. ಆ ಹೆಸರಿನ ಜೊತೆಯಲ್ಲಿ ಅವರು ಪಾಂಚಾಲ ನರೇಶ ಎಲ್ಲ ಹೇಳಿಕೊಂಡು, ಲಂಕಾಧೀಶ್ವರ. ಏನು ಗಮ್ಮತ್ತು, ಶಬ್ದ ಎಷ್ಟು ಬೇಡ ನಮಗೆ. ಭೂಪ ಅದು ಇದು ಅಂತ ಹೇಳಿಕೊಳ್ಳುವಲ್ಲಿ. ಹಾಗೆ ಯಾರಿಲ್ಲ. ನೆಲ ನಗ್ತಾ ಇದೆ. ನೆಲವನ್ನು ಬಿಟ್ಟೋಗಿದ್ದಾರೆ, ಯಾರು ತಗೊಂಡೋಗ್ಲಿಲ್ಲ. ಕಾಲೇನಾಭ್ಯಾತ ಸರ್ವೇ ಕಾಲೋಹಿ ಬಲವತ್ತರ. ಎಲ್ಲರೂ ಪೆಟ್ಟೆ ತಿಂದಿದ್ದಾರೆ. ಯಾವುದರಿಂದ? ಕಾಲದಲ್ಲಿ. ಕೊನೆಯ ಕಾಲ ಅಂತ ಬಂತು, ಪೋಪಿ ಕಾಲ ಹೇಳ್ತಾರೆ. ಹೋಗಿ ಆಯ್ತು, ಅವರು ಹೋಗುವ ಕಾಲದಲ್ಲಿ ಹೋಗಿ ಆಯ್ತು, ಬಂದ ಕಾಲದಲ್ಲಿ ಬಂದರು, ಇದ್ದ ಕಾಲದಲ್ಲಿ ಇದ್ರು, ಹೋದ ಕಾಲದಲ್ಲಿ ಹೋದ್ರು. ಕಾಲವೇ ಗಟ್ಟಿ. ಕಾಲೋಗಿ ಬಲವತ್ತರ. ಎಲ್ಲರಿಗಿಂತ ಮಿಗಿಲಿ ಯಾರು ಕೇಳಿದರೆ ಅದು ಕಾಲವೇ ಗಟ್ಟಿ. ಅದರ ಆಚೆಗೆ ಯಾರಿಲ್ಲ. ಅದರ ಕೈಯಲ್ಲಿ ಎಲ್ಲರೂ ಹೋಗಿ ಆಯ್ತು. ಎಂತ ಹೇಳುವ ಅಂತ. ಮತ್ತೆ ನೀನೆಲ್ಲ ಕರ್ಮದಿಂದ ಅಂತ ತಮಾಷೆ ಮಾಡಿದ್ನಲ್ಲ ಆಗ. ಕೆಲವರೆಲ್ಲ ನಿನ್ನನ್ನು ದಾರಿ ದೊಡ್ಡ ಜನ ಹೇಳ್ತಾರೆ ಕರ್ಮದಿಂದ ಅಂತ. ಸರ್ವೈ ಕ್ರತು ಶತೈರಿಷ್ಟಂ ನತ್ವಮೇಕ ಶತಕ್ರತು. ಏನದ? ನೀನೊಂದು ಶತಕ್ರತು, ಶಕ್ರ ಶತಕ್ರತು, 100 ಹೋಮ ಮಾಡಿದವ ಅಂತ. 100 ಯಜ್ಞ ಮಾಡಿದವರು ಇವರೆಲ್ಲ ಹೆಸರು ಹೇಳಿದನ್ನಲ್ಲ. ಸರ್ವೇ ಕ್ರತು ಶತೈರಿಷ್ಟಂ. ಇವರೆಲ್ಲರ ಹೆಸರಲ್ಲಿಯೂ ಶತಕ್ರತ್ವೇ ಇತ್ತು. ಇವರೆಲ್ಲ 100 ಗಟ್ಟಲೆ ಯಜ್ಞ ಮಾಡಿದರು. ಕೆಲವರೆಲ್ಲ 100 ಅಲ್ಲ 1000 ಗಟ್ಟಲೆ ಮಾಡಿದವರು ಇದ್ದಾರೆ. ಇವರೆಲ್ಲ 100 ಗಟ್ಟಲೆ ಯಜ್ಞ ಮಾಡಿದ್ದು, ನೀನೊಬ್ಬೆ ಅಂತ ಯಜ್ಞ ಮಾಡಿದ್ದು. ಕರ್ಮದಿಂದ ದೊಡ್ಡವಿದ್ದ ಅವರೆಲ್ಲ, ಕರ್ಮದಿಂದಲೇ ಅವರು ಸಹ ದೊಡ್ಡವರಾದದ್ದು. ಎಲ್ಲಿದ್ದಾರೆ? ಏನು ಮಾಡಿಕೊಂಡ್ರೆ ಎಂತ ಮಾಡಿದ್ರು ಕೂತ್ಕೊಳ್ಳಿಕ್ಕೆ ಪರ್ಮನೆಂಟ್ ಇಲ್ಲ, ಆಯ್ತಾ? ನೀನೊಬ್ಬ ಶತಕ್ರತು ಅಲ್ಲ ಅನ್ನೋ ಲೆಕ್ಕ ಹಾಕಿದ್ದಾರೆ. ಇದೆಲ್ಲ ಎಟಮಾಲಜಿಕಲಿ ಚಿಂತನೆಯನ್ನು ಅವರೇ ಕೊಟ್ಟದ್ದು. ಹೇಳುವಾಗ ವೇದವ್ಯಾಸರೇ ಸರ್ವೈಹಿ ಕ್ರತು ಶತೈಹಿ ಇಷ್ಟಂ ಕ್ರತು ಶತೈಹಿ ಶತಕ್ರತು. 100 ಗಟ್ಟಲೆ ಹೋಮ ಮಾಡಿದವರೇ. 106 ಗಟ್ಟಲೆ ಅಂತ ಅರ್ಥ. ಅದಕ್ಕೆ ಅರ್ಥ ಶತಕ್ರತು ಅಂದ್ರೆ 100 ಹೋಮ ಅಂತ, ಕ್ರತು ಶತ ಅಂದ್ರೆ 100 ಗಟ್ಟಲೆ ಹೋಮ ಅಂತ. ಯಜ್ಞಗಳು 106, ಅದರದಲ್ಲಿ ವ್ಯವಸ್ಥೆ ಅದು. 106 ಯಜ್ಞಗಳನ್ನು ಮಾಡಿದ್ದಾರೆ. ನೀನೊಬ್ಬ ಮಾಡಿದ್ದು ಅಂತ ಯಾರು ಹೇಳಿದ್ದು? ಎಂಥದ್ದು ಅವರ ಬಗ್ಗೆ ಹೇಳುವಾಗ. ಒಂದೂ ಸಹ ಯುದ್ಧದಲ್ಲಿ ಹಿಂದೆ ಬಂದವರಲ್ಲ, ಹೋರಾಡಿದವರೇ, ತಾಕತ್ತಿದ್ದವರೇ. ಸರ್ವೇ ವೇದವ್ರತ ಪರಾಹ. ಅದ್ಭುತ. ವೇದದಲ್ಲಿ ಹೇಳಿದಾಗೆ, ಶಾಸ್ತ್ರದಲ್ಲಿ ಹೇಳಿದಾಗೆ ನಡೆದವರು, ಒಂದು ಚೂರು ತಪ್ಪಿಲ್ಲದವರು, ಬಹಳ ಚಂದವಾಗಿ ಸತ್ಯನಿಷ್ಠರೇನು, ಯಜ್ಞಶೀಲರೇನು. ಅವರು ಏನು ಹೇಳಬೇಕು ಅವರ ಬಗ್ಗೆ ಗೌಜಿಂದರೆ? ಏನು ಅದ್ಭುತ ಅವರೆಲ್ಲ. ಸರ್ವೇ ಚೈವ ಬಹುಶ್ರುತ. ತುಂಬ ಕೇಳಿಕೊಂಡವರು, ಬಹಳಷ್ಟು ಓದಿಕೊಂಡವರಲ್ಲದೆ ಬಹಳಷ್ಟು ಕೇಳಿಕೊಂಡವರು. ತಾವು ಓದಿದ್ದು ಮಾತ್ರ ಅಲ್ಲ ಹೇಳಲಿಕ್ಕೆ, ಇನ್ನೊಬ್ರು ಓದಿದ್ದನ್ನು ತಿಳ್ಕೊಂಡಿದ್ದಾರೆ. ಅವರವರವರು ಓದಿದ್ದಲ್ಲ, ಅನೇಕರ ಚಿಂತನೆಗಳನ್ನು ಒಟ್ಟು ಮಾಡಿಕೊಂಡವರು. ಅದ್ಭುತ. ಬಹಳ ಕಾಲ ಓದಿದ್ದವರು, ಕಮ್ಮಿ ಅಲ್ಲ. ಮತ್ತೆ ಎಲ್ಲ ಹೌದಾದರೂ ಒಂದು ವಿಷಯ, ಅವರಲ್ಲಿ ಬೇಕಾದಷ್ಟು ಚಿಂತನೆಗಳು, ಅದ್ಭುತಗಳು, ವ್ಯವಸ್ಥೆಗಳು ಇದ್ದು ಹೇಳ್ತಾನೆ.
ನಚೈವ ಅವನು ಹೇಳ್ತಾನೆ ನಚೈಶ್ವರ ಮದಸ್ತೇಷಾಂ, ಅವರಲ್ಲಿ ಒಂದು ಒಡೆತನದ ಮದ ಇರಲಿಲ್ಲ, ಸೊಕ್ಕಿರಲಿಲ್ಲ, ದರ್ಪ ಇರಲಿಲ್ಲ, ತಾನು ರಾಜ ಅಂತ ಹೇಳಿಕೊಂಡು ಬೀಗಿದವರಲ್ಲ. ಅಷ್ಟೇ ಅಲ್ಲದೆ ಸರ್ವೇ ವಿಗತ ಮತ್ಸರ, ಅವರಿಗೆ ಪುಳ್ಚಟ್ಟಿರಲಿಲ್ಲ, ಹೊಟ್ಟೆಯಲ್ಲಿ ಒಂದು ಹೊಸಕಿ ಹಾಕುವಂಥದ್ದು ಕಿಚ್ಚು ಇರಲಿಲ್ಲ, ಇನ್ನೊಬ್ಬರನ್ನು ಕಂಡು ಹಲವುತ್ತಿರಲಿಲ್ಲ, ಮತ್ತೊಬ್ಬರ ಏಳಿಗೆಯನ್ನು ಸಂತೋಷ ಪಡ್ತಿದ್ರು. ಇಡೀ ಜೀವಜಾತಗಳನ್ನು, ಪ್ರಾಣಿ ಪಕ್ಷಿ ಸಂಗುಳಗಳನ್ನೆಲ್ಲ ಪ್ರೀತಿಸ್ತಾ ಇದ್ರು ಅಂತಾನೆ. ಬಹಳ ಅದ್ಭುತ. ಎಲ್ಲ ಪ್ರಾಣಿಗಳ ಮೇಲೆ, ಎಲ್ಲ ಜೀವಜಾತಗಳ ಮೇಲೆ, ಇಡೀ ಜಗತ್ತಿನ ಮೇಲೆ ಅವರಿಗೆ ಒಳ್ಳೆಯ ರೀತಿಯಾದ ನೀನು ನೋಡು ಹೇಗಿದ್ದಿ ಅಂದ. ಇವರೆಲ್ಲ ಎಂತ ಕಾಲೇನ ಪ್ರತಿಹತ, ಎಲ್ಲರೂ ಹೋಗಿ ಆಗಿದೆ, ಇಲ್ಲೇ ಇಲ್ಲ. ಪ್ರತಿ ಸಮೃದ್ಧ ಒಬ್ಬರಾದ್ರಿದ್ದಾರ ಕಾಲದಲ್ಲಿ. ಎಷ್ಟು ಚಂದ ಇತ್ತು, ಎಷ್ಟು ಗುಣ ಇತ್ತು, ಎಷ್ಟು ಬಗ್ಗೆ ಹೇಳಲಿಕ್ಕಿತ್ತು. ನೀನೆಂತ ಮಾರಾಯ ಅಂತ ಬಹಳ ಚಂದವಾಗಿ ಮತ್ತೊಂದಿಷ್ಟು ಬಲಿ ಮಾತಾಡ್ತಾನೆ. ನಾ ಮತ್ತೆ ಅವನ ಬಗ್ಗೆ ಕೇಳಲಿಕ್ಕೆ ಉಂಟು. ಮುಂದುವರಿಯುವ. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.